ಗಮನಿಸ್ತಾ ಇರುವಂತೆ ಕೆಲವರಲ್ಲಿ ಒಂದು ಪ್ರಶ್ನೆ, ಯಾಕಂದ್ರೆ ಅನೇಕ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಅವರು ಆರಂಭಿಸಿದ್ರು, ಅದು ಮುಂದುವರಿತದಾ ಇಲ್ವಾ ಎಂಬುದಾಗಿ. ಪ್ರಿಯರೇ, ನಮ್ಮ ಈ ಒಂದು ಏನಂತಾರೆ ಲೋಕದ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ಅಂತ ಏನು ವ್ಯವಸ್ಥೆ ಇದೆ, ಇದರಲ್ಲಿ ಈ ರೀತಿಯಾದ ಸಂಗತಿಗಳು ಆಗ್ತವೆ. ಆದರೆ ಒಂದು ವಿಶೇಷವಾದದ್ದು ನಾವು ನೆನಪಿಟ್ಕೊಳ್ಬೇಕು, ಅದು ದೇವರ ರಾಜ್ಯ. ಓಕೆ, ದೇವರ ರಾಜ್ಯ. ಸೊ ದೇವರ ರಾಜ್ಯ ಅಂತ ನಾವು ಮಾತನಾಡುವಾಗ ಆ ರಾಜ್ಯದಲ್ಲಿ ಇಂಥ ಬದಲಾವಣೆಗಳು ಆಗುವುದಿಲ್ಲ. ಓಕೆ, ಆ ರಾಜ್ಯದ ಆಡಳಿತದಲ್ಲಿ ಬದಲಾವಣೆಗಳು ಆಗುವುದಿಲ್ಲ. ಆ ರಾಜ ಯಾವ ವಾಗ್ದಾನ ಮಾಡಿದ್ದಾನೋ ಆ ವಾಗ್ದಾನದ ಪ್ರಕಾರ ಆತನು ನಡೀತಾನೆ. ಇನ್ಫ್ಯಾಕ್ಟ್ ನಾವು ಗತಿಸಿದ ಸಾವಿರಾರು ವರ್ಷಗಳಿಂದ ದೇವರ ವಾಕ್ಯವನ್ನು ಗಮನಿಸ್ತಾ ಇರುವಂತೆ, ಅದು ಯೋವೇಲನ ಪ್ರವಾದನೆ ಇರಬಹುದು ಅಥವಾ ಮೋಶೆಯ ಬರವಣಿಗೆಗಳಲ್ಲಿ ನಾವು ಇದನ್ನು ಗಮನಿಸಬಹುದು. ದೇವರು ಯಾವ ವಿಷಯಗಳನ್ನು ಮಾತು ಕೊಟ್ಟಿದ್ದಾನೋ ಅದರ ಪ್ರಕಾರ ಆತನು ನಡೀತಾನೆ ಮತ್ತು ಅದನ್ನು ನಾವು ನೋಡ್ತೇವೆ, ಅನುಭವಿಸ್ತೇವೆ. ಒಂದು ವೇಳೆ ಪ್ರಾರ್ಥಿಸೋಣ, ನಮ್ಮ ಹೊಸ ನಾಯಕತ್ವ ನಮ್ಮ ರಾಜ್ಯಕ್ಕೆ ಬರುವಾಗ ಅವರು ಸಹ ಈ ರೀತಿಯಾದ ಒಂದು ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗಲಿ. ಆದರೆ ದೇವರ ರಾಜ್ಯ, ಹಲ್ಲೆಲೂಯಾ, ದೇವರ ರಾಜ್ಯ ಅದು ಬದಲಾಗುವುದಿಲ್ಲ. ಹಲ್ಲೆಲೂಯಾ, ಅದು ಬದಲಾಗುವುದಿಲ್ಲ. ಇನ್ಫ್ಯಾಕ್ಟ್ ನಾವು ಜಾಗತಿಕವಾಗಿದ್ದನ್ನು, ಈ ವ್ಯವಸ್ಥೆಯನ್ನು ನಾವು ನೋಡುವಾಗ ಈ ಎರಡು ರಾಜ್ಯಗಳು, ಒಂದು ದೇವರ ರಾಜ್ಯ, ಇನ್ನೊಂದು ಸೈತಾನನ ರಾಜ್ಯ, ಇದು ನಿರಂತರವಾದ ಒಂದು ಹೋರಾಟದಲ್ಲಿದೆ, ನಿರಂತರವಾದ ಒಂದು ಯುದ್ಧದಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಕತ್ತಲೆಗೂ ಬೆಳಕಿಗೂ, ಸತ್ಯಕ್ಕೂ ಅಸತ್ಯಕ್ಕೂ, ದೇವರಿಗೂ ಮತ್ತು ಸೈತಾನನ ಮಧ್ಯದಲ್ಲಿ ನಿರಂತರವಾದ ಒಂದು ಯುದ್ಧ ನಡೀತಾ ಇದೆ. ಸೈತಾನ ಈ ಲೋಕದಲ್ಲಿ ದೇವರ ಸಾಮರ್ಥ್ಯವನ್ನು ತಡೆಗಟ್ಟುವುದಕ್ಕಾಗಿ ಅಥವಾ ಅದನ್ನು ನಿಲ್ಲಿಸುವುದಕ್ಕಾಗಿ ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಅವನು ಆ ದೇವರ ಶಕ್ತಿ, ದೇವರ ಸಾಮರ್ಥ್ಯ, ದೇವರ ರಾಜ್ಯವನ್ನು ಎದುರಿಸುವುದಕ್ಕೂ ಜಯಿಸುವುದಕ್ಕೂ ಆಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನನು ಬೇಕಾದಷ್ಟು ತನ್ನ ಸಾಮರ್ಥ್ಯ, ತನ್ನ ಶಕ್ತಿಯನ್ನು ಬಳಸಿ ನಮ್ಮ ಜೀವಿತಗಳ ಮೇಲೆ, ಒಂದು ವೇಳೆ ನಮ್ಮ ಸೇವೆಯ ಮೇಲೆ ಆಕ್ರಮಣ ಮಾಡಬಹುದು, ಅಡೆತಡೆಗಳನ್ನು ತರಬಹುದು. ಆದರೆ ದೇವರ ರಾಜ್ಯದ ಬೆಳವಣಿಗೆಯನ್ನು ತಡೆಗಟ್ಟುವುದಕ್ಕೆ ಆಗುವುದಿಲ್ಲ. ಇದು ನಾವು ಯಾವಾಗಲೂ ವಿಶೇಷವಾಗಿ ಈ ವಿಷಯವನ್ನು ನೆನಪಿಟ್ಟುಕೊಳ್ಬೇಕು. ಎಂಥ ಸಮಯ, ಒಂದು ವೇಳೆ ಹಿಂಸೆಯ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ, ಒಂದು ವೇಳೆ ನಿರಾಶೆಯ ಮಧ್ಯದಲ್ಲಿ, ನಾವು ಅನೇಕ ಭಯಗ್ರಸ್ತ ಸನ್ನಿವೇಶಗಳ ಮಧ್ಯದಲ್ಲಿ ದಾಟಿ ಹೋಗ್ತಾ ಇರುವಾಗ, ಇದು ನಿಜವಾದ ಸತ್ಯವಾದ ಮಾತು. ನಾನು ನಂಬಿರುವಂತಹ ರಾಜನ ರಾಜ್ಯಕ್ಕೆ ಅಂತ್ಯವಿಲ್ಲ. ನಾನು ನಂಬಿರುವ ರಾಜನ ಆಡಳಿತದ ಸಾಮರ್ಥ್ಯವನ್ನು ಎದುರಿಸುವುದಕ್ಕೆ ಸೈತಾನನ ಎದುರಿಸಬಹುದು, ಆದರೆ ಜಯಿಸುವುದಿಲ್ಲ. ಹಲ್ಲೆಲೂಯಾ. ನಾವು ಇಲ್ಲಿ ಆರಾಧಿಸುತ್ತಾ ಇರುವಂತಹ ದೇವರು, ಆತನ ಪ್ರಭಾವ, ಆತನ ಶಕ್ತಿ, ಆತನ ಸಾಮರ್ಥ್ಯಕ್ಕೆ ಎದುರಾಳಿಯೂ ಇಲ್ಲವೇ ಇಲ್ಲ. ಅದನ್ನು ಎದುರಿಸುವಂಥ ಪ್ರಯತ್ನ ಮಾಡಿದರೂ ಕೂಡ ಎದುರಿಸುವಂಥ ಪ್ರತಿಯೊಂದು ಶಕ್ತಿಯು ಸೋತು ಹೋಗ್ತದೆ. ಹಲ್ಲೆಲೂಯಾ, ಸೋತು ಹೋಗ್ತದೆ. ಇದು ವಿಶೇಷವಾಗಿ ನಾವು ಯೋಚಿಸಬೇಕು. ಮತ್ತು ದೇವರ ರಾಜ್ಯ ಅದು ಹೇಗೆ ಬೆಳೀತದೆ, ಹೇಗೆ ಅಭಿವೃದ್ಧಿ ಆಗ್ತದೆ ಅಂತ ಪ್ರಶ್ನೆ ನಾವು ಹಾಕಿಕೊಳ್ಳುವಾಗ, ಅದು ಸಭೆಯ ಮುಖಾಂತರ. ನೆನ್ಪಿಟ್ಕೊಳ್ಳೋಣ, ಅದು ಸಭೆಯ ಮುಖಾಂತರ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ ಮಾತು, ನಾನು ನನ್ನ ಸಭೆಯನ್ನ ಕಟ್ಟುವೆನು, ಪಾತಾಳ ಲೋಕದ ಶಕ್ತಿಯು ಅದನ್ನ ಎದುರಿಸುವುದಕ್ಕಾಗುವುದಿಲ್ಲ. ಸೊ ದೇವರ ರಾಜ್ಯದ ಪ್ರತಿನಿಧಿಯಾಗಿ ದೇವರ ಸಭೆ
ಕಾರ್ಯ ಮಾಡುವಾಗ ಅದನ್ನು ಎದುರಿಸುವಂಥ ಪ್ರಯತ್ನ ವಿರೋಧಿಯಾದ ಸೈತಾನನು ಮಾಡಿದರೂ ಕೂಡ ಅದರ ಬೆಳವಣಿಗೆಯನ್ನು ತಡೆಗಟ್ಟುವುದಕ್ಕೆ ಸೈತಾನನಿಗೆ ಆಗುವುದಿಲ್ಲ. ಸೊ ಈ ದಿವಸ ವಿಶೇಷವಾಗಿ ನಾವು ಈ ದೇವರ ರಾಜ್ಯದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಸಭೆಯಾಗಿ ದೇವರು ಸಭೆಯನ್ನು ಆ ರಾಜ್ಯದ ಕಾರ್ಯಕ್ಕಾಗಿ ಹೇಗೆ ನಡೆಸ್ತಾನೆ ಎಂಬುವಂಥದ್ದನ್ನು ನಾವು ಕೆಲವು ವಿಷಯಗಳು ನಾವು ನೋಡಲಿಕ್ಕೆ ಹೋಗೋಣ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೀತದೆ. 22ನೇ ವಚನದಿಂದ ನೋಡ್ರಿ. ದೆವ್ವ ಹಿಡಿದು ಕುರುಡನು ಮೂಕನು ಆಗಿರುವ ಒಬ್ಬನನ್ನ ಆತನ ಬಳಿಗೆ ಕರೆತಂದರು. ಆತನು ಅವನನ್ನ ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ ಕಣ್ಣು ಎರಡೂ ಬಂದವು. ಅದಕ್ಕೆ ಜನರೆಲ್ಲರೂ ಬೆರಗಾಗಿ ಈತನು ದಾವೀದ ಕುಮಾರನೆಂದು ಮಾತನಾಡುತ್ತಿದ್ದರು. ಆದರೆ ಫರಿಸಾಯರು ಇದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದರು. ಆತನು ಅವರ ಆಲೋಚನೆಗಳನ್ನ ತಿಳ್ಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ, ದಯವಿಟ್ಟು ನೆನ್ಪಿಟ್ಕೊಳ್ರಿ, ನಾವು ಇವಾಗ ದೇವರ ರಾಜ್ಯ ಅಂತ ಮಾತಾಡ್ತಾ ಇದ್ದೇವೆ. ಓಕೆ, ಅದರ ವಿಷಯ ನಾವು ಯೋಚಿಸ್ತಾ ಇದ್ದೇವೆ. ಸೊ ಇವಾಗ ಇಲ್ಲಿ ಗಮನಿಸ್ರಿ, ಇದು ಯೇಸು ಸ್ವಾಮಿಯ ಮಾತು. ಓಕೆ, ಆತನು ಇವಾಗ ರಾಜ್ಯದ ಕುರಿತು, ದೇವರ ರಾಜ್ಯದ ಕುರಿತು ಹೇಳುವ ಮಾತುಗಳನ್ನು ಗಮನಿಸ್ರಿ. ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು. ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಅದರಂತೆ ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದೀತು? ನಾನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾವ ಬಲದಿಂದ ಬಿಡಿಸುತ್ತಾರೆ? ಆದುದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವವರಾಗುವರು. ನಾನು, ಬಹಳ ಮುಖ್ಯವಾದ ವಚನ ಇದು, ನಾವು ಇದನ್ನು ವಿಶೇಷವಾಗಿ ಅಭ್ಯಾಸ ಮಾಡಲಿಕ್ಕಿದ್ದೇವೆ. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಹಾಲೆಲೂಯ, ಹಾಲೆಲೂಯ. ಏನು ಗೊತ್ತಾ, ಇಲ್ಲಿ ಈ ಮೂರು ಶಬ್ದಗಳು, ಮೂರು ಮಾತುಗಳು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು. ಏನಿದು? 28ನೇ ವಚನದಲ್ಲಿ ದೇವರ ಆತ್ಮನ ಬಲ. ಎಲ್ಲರೂ ಕೂಡಿ ಹೇಳೋಣ್ರಿ, ದೇವರ ಆತ್ಮನ ಬಲ. ಏನು? ದೇವರ ಆತ್ಮನ ಬಲ, ಫಸ್ಟ್ ಒನ್. ಓಕೆ, ಎರಡನೇದು ಇಲ್ಲಿ ಬಹಳ ಬಹಳ ವಿಶೇಷವಾಗಿ ಗಮನಿಸಬೇಕಾದದ್ದು ದೇವರ ರಾಜ್ಯ. ಎಲ್ಲರೂ ಕೂಡಿ ಹೇಳೋಣ, ಏನು? ದೇವರ ರಾಜ್ಯ, ದೇವರ ಆತ್ಮನ ಬಲ ಮತ್ತು ದೇವರ ರಾಜ್ಯ. ಇಲ್ಲಿ ಈ ಮಾತು ಬಹಳ ವಿಶೇಷವಾಗಿ ಯೇಸು ಸ್ವಾಮಿ ಮಾತನ್ನ ಹೇಳುವಂತ. ದೇವರ ಆತ್ಮನ ಬಲ ಮತ್ತು ದೇವರ ರಾಜ್ಯ ಅದು ಪ್ರಕಟವಾಗುವಂಥ ಕಾರ್ಯ ಯಾವ ರೀತಿಯಾಗಿ ಅದು ತೋರಿ ಬರುತ್ತದೆ, ದೇವರ ಆತ್ಮನ ಬಲ ಯಾವ ರೀತಿಯಾಗಿ ತೋರಿ ಬರುತ್ತದೆ, ದೇವರ ರಾಜ್ಯ ಯಾವ ರೀತಿಯಾಗಿ ತೋರಿ ಬರುತ್ತದೆ. ಇಲ್ಲಿ ಆ ಪ್ರಶ್ನೆ ಹಾಕಿಕೊಳ್ಳೋದಾದ್ರೆ, ಓಕೆ, ದೇವರ ರಾಜ್ಯ, ದೇವರ ಆತ್ಮನ ಬಲ ಯಾವ ರೀತಿಯಾಗಿ ತೋರಿ ಬರುತ್ತದೆ? ದುರಾತ್ಮದ ಶಕ್ತಿ ಅದರ ಎದುರುಗಡೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ದೇವರ ರಾಜ್ಯದ ಬಲ ಮತ್ತು ದೇವರ ಆತ್ಮನ ಬಲ, ಇದು ದೇವರ ಅಪೇಕ್ಷೆ ಏನೆಂದರೆ ನಾವು ಈ ಆತ್ಮನ ಬಲದಿಂದ ದೇವರ ರಾಜ್ಯದ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವಾಗ್ತದೆ. ಇನ್ಫ್ಯಾಕ್ಟ್ ನಾವು ಯೇಸು ಸ್ವಾಮಿ ಪರಲೋಕಕ್ಕೇರಿ ಹೋಗುವುದಕ್ಕಿಂತ ಮೊದಲು ಶಿಷ್ಯರ ಸಂಗಡ ಮಾತನಾಡ್ತಾ ಇದ್ದಾಗ ಶಿಷ್ಯರು ಸಹ ಅದನ್ನೇ ಕೇಳ್ತಾರೆ. ಏನಂತ? ಸ್ವಾಮಿ, ನಿನ್ನ ರಾಜ್ಯ ಯಾವಾಗ ಬರ್ತದೆ? ಓಕೆ, ನಿನ್ನ ರಾಜ್ಯ, ನಿನ್ನ ಅಧಿಕಾರ, ನಿನ್ನ ಶಕ್ತಿ, ನಿನ್ನ ಸಾಮರ್ಥ್ಯ ಯಾವಾಗ ಅದು ಕಾರ್ಯರೂಪಕ್ಕೆ ಬರುತ್ತದೆ? ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ
3ನೇ ವಚನದಿಂದ ನಾವು ನೋಡುವಾಗ, ಆತನು ಬಾಧೆ ಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದ. ಯಾವ ರಾಜ್ಯದ ವಿಷಯವಾಗಿ? ದೇವರ ರಾಜ್ಯದ ವಿಷಯವಾಗಿ ಆತನು ಹೇಳುತ್ತಾ ಇದ್ದನು. 4-5 ವಚನ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಬಹಳ ಮಹತ್ವದ ನೇರವಾದ ಆದೇಶ. ನೀವು ಪರಿಶುದ್ಧಾತ್ಮನ ಅಭಿಷೇಕಕ್ಕಾಗಿ ಕಾದುಕೊಂಡಿರಿ. ಮೇಲಿನ ವಚನ 3ನೇ ವಚನ ಹೇಳ್ತದೆ, ಆತನು ಹೇಳ್ತಾ ಇದ್ದಂಥ ವಿಷಯ ಯಾವುದು? ದೇವರ ರಾಜ್ಯ. ಅದಕ್ಕೆ ಆಧಾರವಾಗುವಂತೆ 4-5 ವಚನದಲ್ಲಿ ಆತನು ಹೇಳ್ತಾ ಇರುವಂಥದ್ದು ಪರಿಶುದ್ಧಾತ್ಮನ ಕಾರ್ಯ. ಅರ್ಥ ಆಗ್ತಾ ಇದೆಯಾ? ಅಲ್ಲಿ ಆತನು ಬೋಧಿಸ್ತಾ ಇದ್ದಂಥದ್ದು, ಕಲಿಸ್ತಾ ಇದ್ದಂಥದ್ದು, ತಿಳಿಸ್ತಾ ಇದ್ದಂಥದ್ದು ದೇವರ ರಾಜ್ಯ, ದೇವರ ರಾಜ್ಯ, ದೇವರ ರಾಜ್ಯ ಅಂತ ಬೋಧಿಸಿ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ಆ ರಾಜ್ಯದ ಕುರಿತು ತಿಳಿಸುವುದಕ್ಕೆ ಹೋಗುವಾಗ ಆತನಲ್ಲಿ ಅವ್ರಿಗೆ ಹೇಳ್ತಾ ಇದ್ದಾನೆ ಪರಿಶುದ್ಧಾತ್ಮನ ಬಲ. ಅದಕ್ಕೆ ಅಪೊಸ್ತಲರ ಕೃತ್ಯ 1:8 ನಾವು ನೋಡ್ತಾ ಇದ್ರೆ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಸೊ ದೇವರ ರಾಜ್ಯ ಮತ್ತು ದೇವರ ಆತ್ಮನ ಕಾರ್ಯ, ಇವು 2 ಬಹಳ ಮಹತ್ವದ ಪಾಲುಗಾರಿಕೆ. ಒಂದು ಮತ್ತೊಂದನ್ನು ಅವಲಂಬಿಸಿದೆ, ಒಂದು ಮತ್ತೊಂದನ್ನು ನಡೆಸುತ್ತದೆ, ಪೋಷಿಸ್ತದೆ, ಬೆಳೆಸ್ತದೆ. ಇದು ನಾವು ಯೋಚಿಸಬೇಕು. ಸೊ ಇನ್ಫ್ಯಾಕ್ಟ್ ನಾವು ಯೇಸು ಸ್ವಾಮಿಯ ಜೀವಿತವನ್ನೇ ನೋಡೋಣ, ಯಾವ ರೀತಿಯಾಗಿ ಆತನು ಈ ಕಾರ್ಯ ಮಾಡಿದನೆಂಬ. ಸೊ ಯೇಸು ಸ್ವಾಮಿ ಪವಿತ್ರಾತ್ಮನ ಶಕ್ತಿಯಿಂದ ದೇವರ ರಾಜ್ಯವನ್ನು ಬೆಳೆಸಿದನೆಂಬುದರಲ್ಲಿ ಯಾವ ಸಂಶಯವೇ ಇಲ್ಲ. ದೇವರ ರಾಜ್ಯದ ಶಕ್ತಿಯಿಂದಲೇ, ಪವಿತ್ರಾತ್ಮನ ಶಕ್ತಿಯಿಂದಲೇ ಆತನು ದೇವರ ರಾಜ್ಯದ ಬೆಳವಣಿಗೆಯ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವಾಯಿತು. ತಿರುಗಿ ಹೇಳ್ತೇನೆ, ಯೇಸು ಸ್ವಾಮಿಯು ದೇವರ ರಾಜ್ಯವು ಬೆಳೆಯುವುದಕ್ಕೋಸ್ಕರ, ದೇವರ ರಾಜ್ಯವು ಹರಡುವುದಕ್ಕೋಸ್ಕರ, ದೇವರ ರಾಜ್ಯ ಅದು ಪ್ರಭಾವಶಾಲಿಯಾಗಿ ಕಾರ್ಯ ಮಾಡುವುದಕ್ಕೋಸ್ಕರ ಅವಲಂಬಿಸಿದಂಥ ಮಹತ್ವದ ಶಕ್ತಿ ಅದು ಪವಿತ್ರಾತ್ಮನು. ಕೆಲವು ವಚನ ನೋಡೋಣ. ಅನೇಕ ಬಾರಿ ಆತನು ದೆವ್ವಗಳ ಪ್ರಭಾವಕ್ಕೆ ಒಳಗಾದ ಜನರನ್ನು ಗುಣಪಡಿಸಿ ಬಿಡುಗಡೆ ಮಾಡಿ ನಡೆಸ್ತಾ ಇದ್ದನು. ಯೇಸು ಸ್ವಾಮಿಗೆ ದೆವ್ವಗಳ ಮೇಲೆ ಶಕ್ತಿ, ಬಹಳ ಸ್ಪಷ್ಟವಾಗಿ ಆತ ಅಧಿಕಾರ ಇರುವಂಥದ್ದನ್ನು ನಾವು ನೋಡ್ತೇವೆ. ಇನ್ಫ್ಯಾಕ್ಟ್ ದೇವರ ರಾಜ್ಯ, ದಯವಿಟ್ಟು ಇದನ್ನು ನೆನ್ಪಿಟ್ಕೊಂಡ್ರಿ, ದೇವರ ರಾಜ್ಯ ಸೈತಾನನ ರಾಜ್ಯದ ಮೇಲೆ ಜಯ ಗಳಿಸುತ್ತದೆ. ಹಲ್ಲೆಲೂಯ. ದೇವರ ರಾಜ್ಯ ಸೈತಾನನ ರಾಜ್ಯದ ಶಕ್ತಿಗಳ ಮೇಲೆ ಜಯ ಗಳಿಸುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಆತನು ತನ್ನ ಆ ಕಾರ್ಯದ ಮುಖಾಂತರ ತಿಳಿಸುವಂಥದ್ದನ್ನು ನಾವು ನೋಡ್ತೀವಿ. ಯೇಸು ದೇವರ ರಾಜ್ಯವನ್ನು ಮುನ್ನಡೆಸುವುದಕ್ಕೆ ಇನ್ಫ್ಯಾಕ್ಟ್ ಮತ್ತಾಯನ ಸುವಾರ್ತೆಯಲ್ಲಿ ಆ ಒಂದು ವಾಕ್ಯ ಬಹಳ ಒಂದು ವಿಶೇಷವಾದ ಉದಾಹರಣೆ. ನಾವು ಓದಿದಂಥ ವಚನ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಬಹಳ ಒಂದು ವಿಶೇಷವಾದ ಕಾರ್ಯ. ಏನದು? ನಾವು ಗಮನಿಸಿರುವಂತೆ, ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತು. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ತಿರುಗಿ ನಿಮ್ಮ ಗಮನಕ್ಕೆ ತರ್ತೇನೆ, ದಯವಿಟ್ಟು ಇದನ್ನು ಗಮನಿಸ್ರಿ. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಪ್ರಿಯರೇ, ಯೇಸು ಸ್ವಾಮಿ ದೇವರ ರಾಜ್ಯವನ್ನು
ಬೆಳೆಸುವುದಕ್ಕೋಸ್ಕರ, ಅಭಿವೃದ್ಧಿಪಡಿಸುವುದಕ್ಕೋಸ್ಕರ ಆತನು ದೇವರ ಆತ್ಮನನ್ನು ಆಶ್ರಯಿಸಿ, ದೇವರ ಆತ್ಮನ ಬಲವನ್ನು ಆಶ್ರಯಿಸಿ ದೇವರ ರಾಜ್ಯದ ಅಭಿವೃದ್ಧಿ ಕಾರ್ಯವನ್ನು ಆತನು ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇಲ್ಲಿ ಗಮನಿಸ್ರಿ, ಬಹಳ ಮುಖ್ಯ. ಫಸ್ಟ್ ನಾವಿಲ್ಲಿ ಗಮನಿಸಬೇಕು, ಪವಿತ್ರಾತ್ಮನು ತನ್ನ ಶಕ್ತಿಯ ಮೂಲ ಅನ್ನುವಂಥದ್ದನ್ನು ಯೇಸು ಸ್ವಾಮಿ ಆ ವಚನದೊಳಗೆ ಸ್ಪಷ್ಟವಾಗಿ ತಿಳಿಸ್ತಾನೆ. ಈ 12:28 ಓಕೆ, ಮತ್ತಾಯ 12:28 ಆತನು ತಿಳಿಸುವಂಥದ್ದು ಏನು? ಆತನ ಶಕ್ತಿಯ ಬಲದ ಮೂಲ ಯಾರು? ವಚನ ನೋಡ್ರಿ ಅದನ್ನ, ರೈಟ್. ಅಲ್ಲಿ ಆತನು ತನ್ನ ಶಕ್ತಿಯ ಮೂಲ ಯಾರು? ದುರಾತ್ಮಗಳನ್ನು ಬಿಡಿಸೋದಕ್ಕೋಸ್ಕರ ಆತನ ಶಕ್ತಿಯ ಮೂಲ ಯಾರು? ಶಕ್ತಿಯ ಮೂಲ ಅಂದ್ರೆ ಆತನಿಗೆ ಇಲ್ಲಿ ಎಲ್ಲಿಂದ ಬಲ ಬರ್ತಾ ಇದೆ, ಎಲ್ಲಿಂದ ಆ ಶಕ್ತಿ ಬರ್ತಾ ಇದೆ? ಆತನು ಹೇಳುವಾಗ ದೆವ್ವಗಳು ಬಿಟ್ಟು ಹೋಗ್ತಾ ಇದೆ, ಎಲ್ಲಿಂದ ಆ ಶಕ್ತಿ ಬರ್ತಾ ಇದೆ? ದೇವರ ಆತ್ಮನ ಬಲದಿಂದಲೇ. ಅನೇಕ ಸಾರಿ ನಾವು ಯೋಚಿಸ್ತೇವೆ ಆತನ ಸ್ವಂತ ಬಲದಿಂದ. ಪ್ರಿಯರೇ, ಹೌದು, ಆತನ ಸ್ವಂತ ಬಲದಿಂದ ಅಂತ ನಾವು ಯೋಚಿಸಬಹುದು. ಆದ್ರೆ ಆತನ ಹೇಳ್ತಾ ಇದ್ದಾನೆ ಏನಂತ? ಯಾರ ಬಲದಿಂದ? ದೇವರಾತ್ಮನ ಬಲದಿಂದ. ಈ ದೇವರಾತ್ಮನ ಬಲದಿಂದಲೇ ಅದನ್ನು ಬಹಳ ಬಹಿರಂಗವಾಗಿ ಆ ಮಾತನ್ನು ಆತನೇ ಹೇಳ್ತಾ ಇದ್ದಾನೆ. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದ್ರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಸೊ ಶರೀರಧಾರಿಯಾಗಿ ಯೇಸು ಸ್ವಾಮಿ ಬಂದು ಮನುಷ್ಯನಾದಾಗ ಪವಿತ್ರಾತ್ಮನ ಒಂದು ಅವಶ್ಯಕತೆ ಇಲ್ಲದೆ ಆತನು ಏನು ಮಾಡಲಿಕ್ಕೆ ಹೋಗಲಿಲ್ಲ. ನೆನ್ಪಿಟ್ಕೊಳ್ರಿ, ಶರೀರಧಾರಿಯಾಗಿ ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ಬಂದು ಆತನು ವಾಸಿಸುವುದಕ್ಕೋಸ್ಕರ ಬಂದಾಗ ತನ್ನ ದೈವತ್ವದ ಶಕ್ತಿಯನ್ನ, ತನ್ನ ದೈವತ್ವದ ಸಾಮರ್ಥ್ಯವನ್ನ ಆತನು ಉಪಯೋಗಿಸಲಿಲ್ಲ. ಆತನು ಪವಿತ್ರಾತ್ಮನನ್ನು ಅವಲಂಬಿಸಿ, ಪರಿಶುದ್ಧಾತ್ಮನನ್ನು ಅವಲಂಬಿಸಿ. ಯಾಕೆ? ಆತನು ನಿನಗಾಗಿ ನನಗಾಗಿ ಮಾದರಿ ತೋರಿಸ್ತಾ ಇದ್ದಾನೆ. ಮನುಷ್ಯರಾಗಿ ನಾವು ದೇವರ ರಾಜ್ಯದ ಕಾರ್ಯವನ್ನು ಹೇಗೆ ಮಾಡಬಹುದು ಎಂಬುದನ್ನು ತೋರಿಸುವುದಕ್ಕೋಸ್ಕರ ಆತನು ದೈವತ್ವದ ತನ್ನ ಶಕ್ತಿ ಸಾಮರ್ಥ್ಯವನ್ನು ಉಪಯೋಗಿಸದೆ ದೇವರಾತ್ಮನನ್ನು ಆಶ್ರಯಿಸಿ ಆ ಕಾರ್ಯಗಳನ್ನು ಮಾಡಿ ನಮಗೆ ಮಾದರಿ ತೋರಿಸ್ತಾ ಇದ್ದಾನೆ. ನಾವು ಸಹ ಹಾಗೆ ಮಾಡಲಿಕ್ಕೆ ಸಾಧ್ಯ. ಇನ್ಫ್ಯಾಕ್ಟ್ ಆತನ ಸೇವೆಯ ಪ್ರತಿ ಹಂತ ಲೂಕನ ಸುವಾರ್ತೆ 3ನೇ ಅಧ್ಯಾಯ 21 ಓದುವಾಗ ದೀಕ್ಷಾಸ್ನಾನವಾಗ್ತದೆ. ದೀಕ್ಷಾಸ್ನಾನವಾದಾಗ ಅಲ್ಲಿ ಆದಂಥ ಘಟನೆ ನೋಡ್ರಿ. ಜನರೆಲ್ಲ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆರಂಭದಿಂದ ಮರಿಯಳು ಪವಿತ್ರಾತ್ಮನಿಂದ ಗರ್ಭಿಣಿ ಆಗುವ ಆ ಹಂತ, ಈಗ ಯೇಸು ಸ್ವಾಮಿ ಸೇವೆ ಮಾಡುವುದಕ್ಕೋಸ್ಕರ ಹೋಗುತ್ತಾ ಇರುವಂಥ ಹಂತ, ಅದಕ್ಕಿಂತ ಮೊದಲು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. 4ನೇ ಅಧ್ಯಾಯ 1ನೇ ವಚನದಿಂದ ಓದುವಾಗ ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. ಪವಿತ್ರಾತ್ಮ ಭರಿತನಾಗಿ ಯೇಸು ಸ್ವಾಮಿ ಸೇವೆಯಲ್ಲಿ ಮಾಡಿದ ಎಲ್ಲವನ್ನು ಆತನು ಪರಿಶುದ್ಧಾತ್ಮನ ಶಕ್ತಿಯಿಂದಲೇ ಮಾಡಿದನು ಎನ್ನುವಂಥದ್ದನ್ನು ಅಪೊಸ್ತಲ ಕೃತ್ಯ 10:38 ಸ್ಪಷ್ಟವಾಗಿ ತಿಳಿಸ್ತದೆ. ಯೇಸು ಸ್ವಾಮಿ ಮಾಡಿದ ಸೇವೆಯ ಎಲ್ಲ ಕಾರ್ಯ, ದಯವಿಟ್ಟು ಯೋಚನೆ ಮಾಡ್ರಿ, ಯೇಸು ಸ್ವಾಮಿ ಮಾಡಿದ ಎಲ್ಲ ಕಾರ್ಯ ಅದು ಯಾವ ಅದ್ಭುತಗಳಿರಲಿ. ಇನ್ಫ್ಯಾಕ್ಟ್ ನಾವು ನೋಡ್ತೇವೆ ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರ ಆತನ ಸಂಗಡ ಇದ್ದದ್ರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನ ಗುಣ ಮಾಡುತ್ತಾ ಸಂಚರಿಸಿದನು. ಇದೆಲ್ಲ ನಮಗೆ ಗೊತ್ತಾಗಿರುವುದಷ್ಟೇ. ಆತನ ಶಕ್ತಿ ಮತ್ತು ಬಲದ ಮೂಲ ಏನು? ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದ್ರಿಂದ
ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನ ಗುಣಪಡುತ್ತಾ ಸಂಚರಿಸ್ತಾನೆ. ಯಾಕೆ? ಪವಿತ್ರಾತ್ಮನ ಬಲ, ಪವಿತ್ರಾತ್ಮನ ಅಭಿಷೇಕ. ಇದು ಅತ್ಯಂತ ಬಹಳ ವಿಶೇಷವಾದ ಒಂದು ಪ್ರಮುಖವಾದಂಥ ಒಂದು ಸತ್ಯ. ಯಾಕಂದರೆ ಸೇವೆ ಹೇಗೆ ಮಾಡಬೇಕು ಅನ್ನೋ ಪ್ರಶ್ನೆಗೆ, ಸೇವೆ ನಾವು ಹೇಗೆ ಮಾಡಬೇಕನ್ನುವಂತಹ ಪ್ರಶ್ನೆಗೆ ಉತ್ತರ ಏನು ಗೊತ್ತಾ? ಇದೇ ಉತ್ತರ. ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕ. ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕ. ನಾವು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕ ಮತ್ತು ಬಲವನ್ನು ಹೊಂದದೆ ನಾವು ಸೇವೆ ಮಾಡುವವರಾದರೆ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೇವೆ ಅಷ್ಟೇ. ಓಕೆ, ಸಮಾಜ ಸೇವೆ ಮಾಡ್ತಾ ಇದ್ದೇವೆ. ಪವಿತ್ರಾತ್ಮದಿಂದಲೂ ಬಲ. ಸೊ ಸೇವೆಯ ಮಾದರಿ ಯಾರು ಗೊತ್ತಾ? ನಿನಗೂ ನನಗೂ ನಮ್ಮೆಲ್ಲರಿಗೂ ನಾವು ಹೇಗೆ ಸೇವೆ ಮಾಡಬೇಕು ಅಂತ ಒಂದೊಳ್ಳೆ ಪ್ರಶ್ನೆ ಕೇಳುವುದಾದರೆ ಪವಿತ್ರಾತ್ಮದಿಂದಲೂ ಬಲದಿಂದಲೂ. ಪಕ್ಕದವ್ರಿಗೆ ಹೇಳ್ರಿ, ಸೇವೆ ಮಾಡುವುದಂದ್ರೆ ಪವಿತ್ರಾತ್ಮದಿಂದಲೂ ಬಲದಿಂದಲೂ ಸೇವೆ ಮಾಡಬೇಕು. ಈ ವಾಕ್ಯದಲ್ಲಿ ಇನ್ನೊಂದು ಸತ್ಯ ಗಮನಿಸ್ತೇವೆ. ದೇವರ ರಾಜ್ಯ ಅದು ಮುಂದುವರಿಯೋದು ದೇವರ ಆತ್ಮನ ಶಕ್ತಿಯಿಂದ. ಅದನ್ನು ಆತನು ಬಹಿರಂಗಪಡಿಸ್ತಾನೆ. ಅಂದಹಾಗೆ ನಾವು ಅನೇಕರು ಪ್ರಾರ್ಥನೆ ಮಾಡೋದನ್ನು ಕೇಳ್ತೇವೆ, ನಾವು ಮಾಡುತ್ತೇವೆ. ಏನಂತ? ನಿನ್ನ ರಾಜ್ಯ ಬರಲಿ, ನಿನ್ನ ರಾಜ್ಯ ಬರಲಿ. ಎಸ್ ಸರ್, ನೋ ರೈಟ್? ನಾವು ಪ್ರಾರ್ಥಿಸ್ತೇವೆ, ಸ್ವಾಮಿ ನಿನ್ನ ರಾಜ್ಯ ಬರಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ರಾಜ್ಯ ಬರಲಿ. 28ನೇ ವಚನ ನೋಡ್ರಿ, ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನ ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ, ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಸೊ ಇಲ್ಲಿ ಬಹಳ ಮಹತ್ವದ ಒಂದು ಸತ್ಯ. ಸೈತಾನನ ಶಕ್ತಿಯನ್ನ, ಸೈತಾನನ ಸಾಮರ್ಥ್ಯವನ್ನ, ಸೈತಾನನ ಕುತಂತ್ರಗಳನ್ನು ಮನುಷ್ಯ ಜಯಿಸುವುದಕ್ಕೆ ಸಾಧ್ಯನಾ? ಯೋಚನೆ ಮಾಡ್ರಿ. ಎಷ್ಟು ಜನ ನೀವು ತಿಳ್ಕೊಂಡಿದ್ದೀರಿ ನಾನು ಸೈತಾನನನ್ನು ಜಯಿಸಬಹುದು? ಕೆಲವರು ಹೆದರಾಗತ್ತಿರೋದು, ಕೈ ಎತ್ತಿದ್ರು ಮತ್ತೆ ಸೈತಾನ ಏನು ನಿಮ್ಮ ಮೇಲೆ ಏನು ಗೊತ್ತಾ? ಮನುಷ್ಯನಿಗೆ ಸಾಧ್ಯವಿಲ್ಲ, ಇಂಪಾಸಿಬಲ್. ಮನುಷ್ಯನು ಸೈತಾನನ ಶಕ್ತಿಯನ್ನು, ಸೈತಾನನ ಸಾಮರ್ಥ್ಯವನ್ನು, ಸೈತಾನನ ಕುತಂತ್ರಗಳನ್ನು ನಮ್ಮ ಸ್ವಂತ ಶಕ್ತಿ, ಸ್ವಂತ ಸಾಮರ್ಥ್ಯದಿಂದ ಸೈತಾನನನ್ನು ಜಯಿಸುವುದಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ದಯವಿಟ್ಟು ಇದನ್ನು ಗಂಭೀರವಾಗಿ ಯೋಚನೆ ಮಾಡ್ರಿ. ಯಾಕಂದರೆ ನಮ್ಮಲ್ಲಿ ಈ ಮಾತು ನಾವು ಕೇಳ್ತೇವೆ, ಏನಂತ? ವಿಲ್ ಪವರ್, ಓಕೆ, ಡಿಟರ್ಮಿನೇಷನ್. ನಾನು ಒಂದು ಭಾಳ ಕಠೋರ ನಿರ್ಧಾರ ಮಾಡಿಬಿಟ್ರೆ ನಾನು ಸೈತಾನನನ್ನು ಜಯಿಸುತ್ತೇನೆ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಸೈತಾನನನ್ನು ಮನುಷ್ಯನು ತನ್ನ ಸ್ವಂತ ಶಕ್ತಿ ಬಲದಿಂದ ಸೈತಾನನ ರಾಜ್ಯವನ್ನು, ಅವನ ಸಾಮರ್ಥ್ಯವನ್ನು ನಾವು ಜಯಿಸುವುದಕ್ಕೆ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಕ್ಷಣವತ್ತು ಯೋಚನೆ ಮಾಡ್ರಿ. ಅವನ ಸಾಮರ್ಥ್ಯ ಏನಪ್ಪ ಅಂತಂದರೆ, ದೇವರಿಂದ ಅನುಮತಿ ಪಡೆದೊಡನೆ ಯೋಬನ ಜೀವಿತ ಏನು ಮಾಡಿದ್ನ ಅವನು? ನೆನಪಿದೆಯಾ? ಯೋಬನೆಂಬ ಮಹಾಭಕ್ತ, ಯೋಬನ ಜೀವಿತ ನಿಷ್ಕಳಂಕವಾದ ಜೀವಿತ. ದೇವರ ಮಗನು, ದೇವರ ಮಗನಾಗಿ ದೇವರು ಯೋಬನ ಕುರಿತು ಹೆಮ್ಮೆ ಪಡೆದುಕೊಳ್ತಾ ಇದ್ದ. ಆದರೆ ಆ ಜೀವನವನ್ನು ಹಾಳು ಮಾಡಬೇಕಂತ ಸೈತಾನ ನಿರ್ಧರಿಸಿದಾಗ ಯಾವ ಹಂತಕ್ಕೆ ಸೈತಾನನ ಅವನ ಜೀವಿತವನ್ನು ದಿವಾಳಿ ಮಾಡಲಿಕ್ಕೆ ಸಾಧ್ಯವಾಯಿತು ನೆನಪಿದೆಯಾ? ಸೈತಾನ್ ನಮ್ಮ ಜೀವಿತಗಳನ್ನು ಏನು ಮಾಡಲಿಕ್ಕೆ ಸಾಧ್ಯ? ದೆಕಪೋಲಿ ಪ್ರಾಂತ್ಯದಲ್ಲಿ ಆ ಗುಹೆಗಳಲ್ಲಿ ವಾಸಿಸ್ತಾ ಇದ್ದಂಥ ದಂಡು ಎಂಬ ದೆವ್ವ ಹಿಡಿದ ಮನುಷ್ಯನ ಜೀವನ ಏನಾಯಿತು? ಆ ಜೀವನವನ್ನು ನಾಶ ಮಾಡುವಷ್ಟು
ಅವನನ್ನು ಸರಪಳಿಗಳಿಂದ ಕಟ್ಟಿದ್ರು ಅದನ್ನು ಮುರಿದು ಹಾಕ್ತಾ ಇದ್ದಾನೆ. ಸಮಾಧಿಗಳಲ್ಲಿ, ಗುಹೆಗಳಲ್ಲಿ ವಾಸಿಸ್ತಾ ಇದ್ದಾನೆ. ಯಾಕೆ ಗೊತ್ತಾ? ಸೈತಾನನು ಕದ್ದುಕೊಳ್ಳುವುದಕ್ಕೂ, ಕೊಲ್ಲುವುದಕ್ಕೂ, ಹಾಳು ಮಾಡುವುದಕ್ಕೂ ಬಂದಿರುವ ಶಕ್ತಿ. ಅವನನ್ನು ಸ್ವಂತ ಸಾಮರ್ಥ್ಯದಿಂದ ನೀನು ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಅವನು ನಮ್ಮ ಜೀವಿತದಲ್ಲಿ ಪ್ರವೇಶಿಸುವುದಕ್ಕೆ ಅನುಮತಿಸಿದರೆ ಸೈತಾನನ ಏನು ಮಾಡ್ತಾನೆ? ಇಸ್ಕರಿಯೋತ್ ಯೂದನನ್ನೇ ನೋಡ್ರಿ. ಸೈತಾನನ ಅವನೊಳಗೆ ಪ್ರವೇಶಿಸಿದನು ಅಂತ ಬೈಬಲ್ ಹೇಳ್ತದೆ. ಬಹಳ ಸಿಂಪಲ್. ಸೈತಾನನ ಅವನ ಜೀವನದೊಳಗೆ ಪ್ರವೇಶಿಸಿದೊಡನೆ ಏನು ಮಾಡ್ತಾನೆ? ದ್ರೋಹ ಬಗಿತಾನೆ. ತನ್ನ ಗುರುವಿಗೆ ದ್ರೋಹ ಬಗಿತಾನೆ. ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯದಲ್ಲಿ ಸೈತಾನನ ಸಾಮರ್ಥ್ಯ ಇನ್ನೊಂದು ನೋಡ್ತೀವಿ. ಒಬ್ಬ ಮಹಾಯಾಜಕನಿದ್ದಾನೆ. ಓಕೆ, ಅವನ ಹೆಸರು ಸ್ಕೇವನೆಂಬ ಮಹಾಯಾಜಕ. ವಾವ್. ಸೊ ಅವನ ವಿಶೇಷತೆ ಏನಪ್ಪ? ಈಗ ಕೆಲವೊಂದು ಸಾರಿ ಆಗ್ತದೆ, ನಾನು ಸೇವಕನ ಮಗ, ಸೇವಕನ ಮಗಳು. ಸೊ ಮಹಾಯಾಜಕನ 7 ಮಂದಿ ಮಕ್ಕಳಿದ್ದಾರೆ. ಓಕೆ, ಇವರು ಯೇಸು ಸ್ವಾಮಿಯನ್ನು ನಂಬಿಲ್ಲ, ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇಲ್ಲ. ಆದರೆ ನಾವು ಯಾಜಕರ ಮಕ್ಕಳು. ಓಕೆ, ಸೊ 19ನೇ ಅಧ್ಯಾಯದಲ್ಲಿ ವಿಶೇಷವಾದ ಘಟನೆ ಏನಪ್ಪ ಅಂತಂದರೆ 13ನೇ ವಚನದಿಂದ ನೋಡ್ರಿ, ಭಾಳ ಇಂಟ್ರೆಸ್ಟಿಂಗ್ ಕತೆ ಅದು. ಓಕೆ, 7 ಮಕ್ಕಳು ಅವ್ರಿಗೆ. ಓಕೆ, ದೆವ್ವ ಬಿಡಿಸುವವರೆನಿಸಿಕೊಂಡು ದೇಶ ಸಂಚಾರಿಗಳಾದ ಯಹೂದ್ಯರಿದ್ದರು. ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ನೆಕ್ಸ್ಟ್ ವಚನ. ಮಹಾಯಾಜಕ ಸ್ಕೇವನೆಂಬ ಒಬ್ಬ ಯಹೂದ್ಯನ 7 ಮಂದಿ ಮಕ್ಕಳು ಹಾಗೇ ಮಾಡುತ್ತಿದ್ದರು. ವಾವ್. ನಾವು ಸೇವಕರ ಮಕ್ಕಳು, ಇನ್ಫ್ಯಾಕ್ಟ್ ನಾವು ಸೇವಕರು ಕೂಡ. ಆದರೆ ಯೇಸು ಸ್ವಾಮಿ ಗೊತ್ತಿಲ್ಲ, ದೇವರ ಆತ್ಮನ ಬಲ ಗೊತ್ತಿಲ್ಲ, ದೇವರ ಆತ್ಮನ ಶಕ್ತಿ ಸಾಮರ್ಥ್ಯ ಗೊತ್ತಿಲ್ಲ, ಹೆಸರು ಗೊತ್ತಿದೆ. ಇಮಿಟೇಟ್ ಮಾಡೋದು ಇದು ಸಾಧ್ಯನಾ? ಸಾಧ್ಯ. ಅದು ವಿಶೇಷವಾಗಿ ನಮ್ಮ ಸಭೆಗಳಲ್ಲಿ ದುರಾತ್ಮನ ಶಕ್ತಿಯನ್ನು ಎದುರಿಸುವಂಥ ಕಾರ್ಯ ಅದೆಲ್ಲ ನಾವು ನೋಡುವಾಗ ಬರೀ ಅದರ ಮಾತುಗಳನ್ನು ಅನುಸರಿಸಿ ಈ ಒಂದು ಸೇವೆ ಮಾಡ್ಲಿಕ್ಕೆ ಸಾಧ್ಯ. ಹಾಗೆ ಮಾಡ್ಲಿಕ್ಕೆ ಇವರು ಹೋದರು. ಆದ್ರೆ ದಯವಿಟ್ಟು ನೆನ್ಪಿಟ್ಕೊಳ್ರಿ, ಸೈತಾನನನ್ನ ಸ್ವಂತ ಶಕ್ತಿ, ಸ್ವಂತ ಬಲದ ಮೇಲೆ ನಾವು ಜಯಿಸುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಇವರು 7 ಮಂದಿ, ನಾವು ಪಾಸ್ಟರ್ ಮಕ್ಕಳು, ಭಾಳ ದೊಡ್ಡ ರಿಸ್ಕ್ ತೊಗೊಂಡ್ಬಿಟ್ಟಾರೆ. ಏನು? ಯೇಸುವಿನ ಹೆಸರಿನಲ್ಲಿ ಬಿಟ್ಟು ಹೋಗು ಅಂತ. ಪಾಪ ದೆವ್ವ ಸುಮ್ಮನೆ ಬಿಡ್ತಾವ? ಗೊತ್ತಾಯ್ತು ಇವರು ಡ್ರಾಮಾ ಕಂಪನಿ ನಮ್ಮೆಲ್ಲ ಅಟ್ಯಾಕ್ ಮಾಡಕತ್ತಾರೆ ಇವರು ಅಂತ. ನೋಡ್ರಿ ಮುಂದಿನ ವಚನ ಏನಾಯ್ತಂತ. ಮಹಾಯಾಜಕ ಸ್ಕೇವನೆಂಬ ಒಬ್ಬ ಯಹೂದ್ಯನ 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಓಕೆ, ಯೇಸು ಸ್ವಾಮಿ ಗೊತ್ತಿಲ್ಲ. ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ, ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀವಾದರೂ ಯಾರು ಅಂತ ಹೇಳಿತು. ಅರೆ ಬಾಪ್ರೇ, ಕ್ವಶನ್ ಆನ್ಸರ್ ಸೆಷನ್. ಇವಾಗ ದೆವ್ವ ಕೇಳೋರು ಕ್ವಶನ್. ಇವ್ರು ಸಾಮಾನ್ಯವಾಗಿ ಬಿಡಿಸ್ಬೇಕಾದ್ರೆ ಇವ್ರು ಕೇಳಬೇಕಾದ್ರೆ ದೆವ್ವ ಅವ್ರು ನೀವ್ಯಾರ್ಲೇ ಅಂತ. ನೀವ್ಯಾರು? ನೆಕ್ಸ್ಟ್. ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿ ಬಿದ್ದು ಅವರಿಬ್ಬರನ್ನ ಸೋಲಿಸಿ ಬಲಾತ್ಕರಿಸಿದ್ರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು. ಎಂಥ ಇನ್ಸಲ್ಟ್ ರೀ! ಎಂಥ ಇನ್ಸಲ್ಟ್! ದೆವ್ವ ಬಿಡಿಸೋಕೆ ಬಂದೇವಂತ ಹೇಳಿ ಅವರ ದೆವ್ವ ಹಿಡಿದವ್ರ ಗತೆ ಓಡಿ ಹೋಗ್ಬಿಟ್ಟಿದ್ದಾರೆ. ಯಾಕೆ? ದೇವರ ಆತ್ಮನ ಬಲವಿಲ್ಲ, ಯೇಸು ಸ್ವಾಮಿ ನಂಬಿಲ್ಲ. ದೇವರ ರಾಜ್ಯ ಅಭಿವೃದ್ಧಿ ಆಗುವಂಥದ್ದು ದೇವರ ಆತ್ಮನ ಬಲದಿಂದ. ಅದಕ್ಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಸ್ವಂತ ಶಕ್ತಿಯಿಂದ,
ಸೈತಾನನನ್ನು ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಪವಿತ್ರಾತ್ಮನ ಶಕ್ತಿಯಿಂದ ದೇವರ ರಾಜ್ಯದ ಮುನ್ನಡೆಯನ್ನು ನಾವು ಮಾಡಬಹುದು. ಪವಿತ್ರಾತ್ಮನ ಶಕ್ತಿ ಬಲ ನಾವು ಹೊಂದುವಾಗ ಆ ಶಕ್ತಿ ಮತ್ತು ಸಾಮರ್ಥ್ಯದ ಎದುರುಗಡೆ ಸೈತಾನನು ನಮ್ಮನ್ನು ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಹಾಲೆಲೂಯ, ಹಾಲೆಲೂಯ. ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಾವು ಸತ್ಯವಾಗಿ ಮಾತು ನೆನ್ಪಿಟ್ಕೊಳ್ರಿ, ದೇವರ ರಾಜ್ಯ ನಿನ್ನ ಅಥವಾ ನನ್ನ ಒಂದು ವೇಳೆ ಪ್ರಯತ್ನದಿಂದ ಅಸ್ತಿತ್ವದಲ್ಲಿಲ್ಲ. ನನ್ನ ಪ್ರಯತ್ನದಿಂದ ಅಸ್ತಿತ್ವಕ್ಕೆ ಬರ್ತದಂತ ಯೋಚನೆ ಮಾಡಬೇಡ್ರಿ. ಅದು ದೇವರು ಆಳುತ್ತಾ ಇದ್ದಾನೆ, ಆದುದರಿಂದ ಅಸ್ತಿತ್ವದಲ್ಲಿದೆ. ದಯವಿಟ್ಟು ಯೋಚನೆ ಮಾಡ್ರಿ. ನಾನು ಸೇವೆ ಮಾಡಿ ನಾನು ಪ್ರಯತ್ನ ಮಾಡೋದ್ರಿಂದ ದೇವರ ರಾಜ್ಯ ಬರುತ್ತದೆ ಎಂಬುದಾಗಿ ಅಲ್ಲ. ದೇವರು ಆಗಲೇ ಈ ಲೋಕವನ್ನು ಆಳ್ತಾ ಇದ್ದಾನೆ. ಆತನ ಶಕ್ತಿ, ಆತನ ಸಾಮರ್ಥ್ಯ, ಆತನು ತನ್ನ ಪ್ರಭಾವ, ತನ್ನ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಾನೆ. ಆದರೆ ನಮ್ಮ ಪಾತ್ರ ಈ ರಾಜ್ಯವನ್ನು ಪ್ರವೇಶಿಸುವುದು ಮತ್ತು ನಮ್ಮ ಜೀವನವನ್ನು ಆತನ ಅಧಿಕಾರಕ್ಕೆ ಒಳಪಡಿಸುವುದರಿಂದ, ಆತನ ಅಧಿಕಾರಕ್ಕೆ, ಈಗಾಗಲೇ ಸಿಂಹಾಸನಾರೂಢನಾಗಿರುವ ದೇವರ ಅಧಿಕಾರಕ್ಕೆ ನಾವು ಒಳಪಡುವುದರಿಂದ, ಆ ದೇವರ ಪ್ರಭುತ್ವಕ್ಕೆ ನಾವು ಒಳಪಡುವುದರಿಂದ ಆ ಅಭಿಷೇಕದ ಬಲ, ಆ ಶಕ್ತಿಯ ಕಾರ್ಯ ನಮ್ಮ ಜೀವಿತದಲ್ಲಿ ಆಗುವಾಗ ಅಂಧಕಾರದ ಲೋಕದ ಶಕ್ತಿ ಸಾಮರ್ಥ್ಯವನ್ನು ನಾವು ಎದುರಿಸುವುದಕ್ಕೆ ಸಾಧ್ಯ. ಇಲ್ಲ ಅಂದರೆ ನಮ್ಮ ಜೀವಿತಗಳನ್ನು ಸೈತಾನನು ತುಳಿದು ಹಾಕೋದಕ್ಕೆ ನಿರಂತರವಾಗಿ ಕಾದಿದ್ದಾನೆ. ವಿಶೇಷವಾಗಿ ನಾನಿಲ್ಲಿ ನಿಮ್ಮ ಗಮನಕ್ಕೆ ತರ್ತೇನೆ. ನಮ್ಮ ನವೀನ್ ಅವ್ರು ಬಂದಿದ್ದಾರೆ. ನವೀನ್ ಅವರು ಒಂದು ಈ ಘಟನೆ ಹೇಳ್ತಾ ಇದ್ರು. ಒಂದು ಸಾರಿ ಅವರು ಆಟೋದಲ್ಲಿ ಅವ್ರು ಆಟೋ ನಡೆಸ್ತಾ ಇದ್ದಾಗ ಒಂದು ಪ್ಯಾಸೆಂಜರ್ ಕುಟುಂಬ ಅವರನ್ನು ಇಂತಿಂಥ ಸ್ಥಳಕ್ಕೆ ಕರ್ಕೊಂಡು ಹೋಗಿ, ನಮ್ಮ ಕೆಲಸ ಆಗೋವರೆಗೂ ನೀವು ಇರಬೇಕು, ಆಮೇಲೆ ನಮಗೆ ಬಸ್ ಸ್ಟ್ಯಾಂಡ್ ಬಿಡಬೇಕು ಅಂತ ಅವ್ರಿಗೆ ಹೇಳಿದ್ರಂತೆ. ಅವ್ರನ್ನ ಕರ್ಕೊಂಡು ಹೋಗಿ ಯಾವ ಸ್ಥಳಕ್ಕೆ ಅಂತ ಹೇಳಿದರು, ಆ ಸ್ಥಳಕ್ಕೆ ಹೋಗಿ ನೋಡಿದರು. ಅಲ್ಲಿ ಏನಪ್ಪ ಅಂದರೆ ಆ ವ್ಯಕ್ತಿ ಅವನು ಮಾಟ ಮಂತ್ರ ಮಾಡುವಂಥ ವ್ಯಕ್ತಿ. ಓಕೆ, ಸೊ ಇವನಿಗೆ ಗೊತ್ತಾಗಲಿಲ್ಲ ಇವರು ಅದಕ್ಕೆ ಬಂದಿದ್ದಾರಂತ. ಸೊ ಅವ್ರ ಜೊತೆಗೆ ಇವನು ನವೀನ್ ಕೂಡ ಹೋಗಿ ಅಲ್ಲಿ ನೋಡ್ತಾ ಇದ್ನ, ಏನು ಮಾಡ್ತಾನೆ ಇವನು ಅಂತ. ಮಾಟಗಾರರು, ಓಕೆ, ಮಾಟಗಾರಿಗೆ ಏನು ಮಾಡ್ತಾ ಇದ್ದಾನೆ. ಸೊ ಆ ಒಂದು ಮಾಟ ಮಾಡುವ ವ್ಯಕ್ತಿ ಸಡನ್ನಾಗಿ ನವೀನ್ಗೆ ಕೇಳಿದ್ರು, ನೀನು ಯಾರು ಅಂತ. ನಾನು ಅವ್ರನ್ನ ಕರ್ಕೊಂಡು ಬಂದೇನೆ, ಅದು ಬೇರೆ, ನೀನು ಯಾರು? ನಾನು ಹಿಂಗ್ರಿ. ಇಲ್ಲ ನೀನು ಯಾರು ಹೇಳು, ಬರೋಬ್ಬರಿ ಹೇಳು. ನೀ ಯಾರಿಗೆ ನಡ್ಕೊಳ್ತಿ? ಅವನು ಹೇಳಿದ, ನಾನು ಯೇಸು ಸ್ವಾಮಿಗೆ ನಡ್ಕೊಳ್ತೇನೆ. ಕೈ ಮುಗಿತೇನಪ್ಪ, ದೂರ ಹೋಗು. ಓಕೆ, ಇಲ್ಲಿಂದ ದೂರ ಹೋಗು. ಓಕೆ, ಯಾಕಂದರೆ ನೀನು ಇಲ್ಲಿ ಇದ್ದರೆ ನಮ್ಮ ಕೆಲಸ ಆಗೋದಿಲ್ಲ. ನೀನಿಲ್ಲಿ ಇದ್ದರೆ ನಮ್ಮ ಶಕ್ತಿ ಕೆಲಸ ಮಾಡಲ್ಲ. ನಿನ್ನೊಳಗಿರುವಂಥ ಶಕ್ತಿ ನಮ್ಮೆಲ್ಲ ಶಕ್ತಿಗಿಂತ ದೊಡ್ಡ ಶಕ್ತಿ. ಆದರೂ ಇಲ್ಲಿ ಕುಂತವ್ರು ಕೆಲವರು ದೆವ್ವ ನೋಡೋದಕ್ಕೂ ಓಡೋಗ್ತಾರೆ. ದುರಾತ್ಮನ ಕಾರ್ಯ ಅಂತಂದ್ಕೋ ಹೆದರಿ ಓಡೋಗ್ತಾರೆ. ನಮಗೆ ಅವರಿಂದ ಪ್ರೂಫ್ ಬೇಕಾಗಿಲ್ಲ. ಮಾಟಗಾರರು ನಮಗೆ ನಿಮ್ಮ ದೇವರು ಭಾಳ ಶಕ್ತಿಶಾಲಿ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತಿದೆ, ಯಾಕಂದರೆ ಭೂಮಿ ಆಕಾಶ ಇವುಗಳ ನಿರ್ಮಾಣಿಕನಾದ ದೇವರು ನಮ್ಮ ದೇವರಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಅಂದರೆ ಒಂದು ಎಚ್ಚರಿಕೆ ಮಾತು ಪ್ರಿಯರೇ, ಎಸ್ಪೆಷಲಿ ವಿಶ್ವಾಸಿಗಳ ಮಕ್ಕಳು, ನಿಮ್ಮನ್ನು ಸೈತಾನನು ವಿಶೇಷವಾಗಿ ಟಾರ್ಗೆಟ್ ಮಾಡ್ತಾನೆ. ವಿಶ್ವಾಸಿಗಳ ಮಕ್ಕಳು ಜಾಗ್ರತೆ. ನಿಮ್ಮ ತಂದೆ ತಾಯಿಗಳು ವಿಶ್ವಾಸಿಗಳಲ್ಲ, ನಂಬಿದ್ದಾರಲ್ಲ, ನೀವು ಹೈ ಟಾರ್ಗೆಟ್. ಯಾಕೆ ಗೊತ್ತಾ? ನಿಮ್ಮ ಲೈಫ್ ಹಾಳು ಮಾಡಿದರೆ ಈಸಿ. ಯಾಕಂದರೆ ನೀವು ದುರಾತ್ಮನಿಗೆ
ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕೆ ಬಾಗಿಲನ್ನು ಬಹಳ ಸರಳವಾಗಿ ತೆರಿಬೋದು. ಯಾಕಂದರೆ ನಿಮ್ಮ ನಡೆ ನುಡಿ ಕ್ರಿಯೆಗಳ ಮುಖಾಂತರ ಅವನು ನಿಮ್ಮ ಜೀವಿತದಲ್ಲಿ ಪ್ರವೇಶಿಸುವುದಕ್ಕೆ ನಿರಂತರ ಪ್ರಯತ್ನ ಮಾಡ್ತಾನೆ. ಉಳಿದವ್ರ ಕಡೆ ಕೆಲಸನೇ ಇಲ್ಲ ಅವನಿಗೆ. ಓಕೆ, ಸುತ್ತಮುತ್ತಲು ಬೇರೆ ಬೇರೆ ಜನಾಂಗ ಇದೆ, ಅವ್ರ ಕಡೆ ಯಾವ ಕೆಲಸ ಇಲ್ಲ. ಅವನ ಕೆಲಸದ ಮುಖ್ಯವಾದ ಉದ್ದೇಶ ವಿಶ್ವಾಸಿಗಳು, ಯೇಸು ಸ್ವಾಮಿನ ನಂಬಿದಂಥವರು, ಅವರ ಜೀವನ, ಅವರ ಮಕ್ಕಳ ಜೀವನ ಹಾಳು ಮಾಡಬೇಕು. ಅವರ ಮಕ್ಕಳ ಜೀವನ ಹಾಳು ಮಾಡಬೇಕು. ಸೊ ವಿಶ್ವಾಸಿಗಳ ಮಕ್ಕಳೇ ಹೈ ಟಾರ್ಗೆಟ್ ಅಂದರೆ ಸೈತಾನನ ಮುಖ್ಯವಾದ ಉದ್ದೇಶ ನಿಮ್ಮ ಜೀವನವನ್ನು ಬರ್ಬಾದ್ ಮಾಡಬೇಕು. ಯಾವ ಶೋಧನೆಗಳನ್ನು ತರ್ತಾನೋ, ಯಾವ ಕೆಟ್ಟ ಕಾರ್ಯಗಳಿಗೆ ಪ್ರಚೋದಿಸಿ ನೀವು ಅದರಲ್ಲಿ ಭಾಗವಹಿಸುವಂತೆ ನಡೆಸ್ತಾನೋ, ಒಂದು ಉದ್ದೇಶ ನಿಮ್ಮನ್ನು ನಾಶ ಮಾಡುವುದಕ್ಕಾಗಿ. ಯಾಕಂದ್ರೆ ನಿಮ್ಮ ತಂದೆ ತಾಯಿಗಳನ್ನ ಮುಟ್ಲಿಕ್ಕಾಗಲ್ಲ. ಅವರು ನಂಬಿದ್ದಾರೆ, ಅವರು ಗಟ್ಟಿಯಾಗಿ ನಂಬಿದ್ದಾರೆ. ಆದರೆ ನೀವು ಅನೇಕ ವಿಶ್ವಾಸಿಗಳ ಮಕ್ಕಳ ಬಲಹೀನತೆ ಏನು ಗೊತ್ತಾ? ನಮ್ಮ ತಂದೆ ತಾಯಿ ನಂಬ್ಯಾರ, ಅದಕ್ಕೆ ನಾನು ನಂಬುತ್ತೇನೆ. ಪರಿಶುದ್ಧಾತ್ಮನ ಅಭಿಷೇಕದ ವಿಷಯದಲ್ಲಿ, ಪರಿಶುದ್ಧತೆಯ ವಿಷಯದಲ್ಲಿ, ಆತ್ಮನ ಬಲದ ವಿಷಯದಲ್ಲಿ ಯಾಕೆ ತಂದೆ ತಾಯಿ ಮಾಡ್ತಾರೆ, ನಾನು ಮಾಡ್ತೇನೆ, ಅಷ್ಟೇ ಸಾಕು. ನೀವು ಸಂಪ್ರದಾಯದಂತೆ ರೂಢಿ ಅಂಥೇಳಿ ಮಾಡ್ಕೊಂಡು ಹೋಗ್ರಿ, ನಿಮ್ಮ ಜೀವನ ಬರ್ಬಾದ್ ಮಾಡಲಿಕ್ಕೆ ವೈರಿಯಾದ ಸೈತಾನನು ಫುಲ್ ರೆಡಿಯಾಗಿದ್ದಾನೆ. ಭಾಳ ಟಾಪ್ ಸೀಕ್ರೆಟ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದೆ. ನೀವು ನಿಮ್ಮ ತಂದೆ ತಾಯಿಗಳು ದೇವರ ಆತ್ಮನನ್ನು ಬಹಳವಾಗಿ ಪ್ರೀತಿಸಿ ಆತನ ಬಲವನ್ನು ಆಶ್ರಯಿಸಿ ಅವಲಂಬಿಸಿ ಅವರು ಬದುಕುವಾಗ ನೀವು ಅದನ್ನು ಲೈಟಾಗಿ ತಗೊಂಡು ಅವ್ರೇನ್ರಿ ಹಳೆ ಕಾಲದವರು, ಅವ್ರೇನ್ರಿ ಬರೀ ದೇವ್ರು ಅಂತಾರಂತ, ಇಷ್ಟೇ ಸಾಕ್ರಿ. ಬರೆದಿಟ್ಕೊಳ್ರಿ, ನೆನ್ಪಿಟ್ಕೊಳ್ರಿ, ನಿಮ್ಮ ಲೈಫನ್ನು ದಿವಾಳಿ ಮಾಡಿರ್ತಾನೆ. ಎಚ್ಚರಿಕೆ. ಯಾಕೆ? ಸ್ವಂತ ಆಸಕ್ತಿ, ದೇವರ ಶಕ್ತಿ, ದೇವರ ಬಲ, ನೀವು ಸ್ವಂತ ಆಸಕ್ತಿ ಅಂತ ಹೊಂದುವುದಕ್ಕೆ ಮನಸ್ಸಿಲ್ಲ. ಚರ್ಚಿಗೆ ಬರುವುದು, ಆ ಪ್ರಾರ್ಥನೆಗೆ ಬರುವುದು, ತಂದೆ ತಾಯಿ ಹೇಳ್ತಾ ಇದ್ದಾರೆ, ಸಾಕಷ್ಟೇ. ಅವನು ಎಚ್ಚರಿಕೆ. ದೇವರ ರಾಜ್ಯ ಅಭಿವೃದ್ಧಿ ಆಗುವಂಥದ್ದು ದೇವರ ಆತ್ಮನ ಶಕ್ತಿ ಬಲದಿಂದ. ಅದಕ್ಕಾಗಿ ದೇವರು ಈ ದಿವಸ ನಮ್ಮೆಲ್ಲರನ್ನು ಕೇಳ್ತಾ ಇದ್ದಾನೆ, ಈ ಆತ್ಮನ ಬಲವನ್ನು ಹೊಂದಿ ನಾನು ದೇವರ ರಾಜ್ಯದ ಅಭಿವೃದ್ಧಿಗಾಗಿ ಕೈ ಜೋಡಿಸ್ತೇನೋ. ಇದು ಬಹಳ ವಿಶೇಷವಾದ. ಸೊ ಯೇಸು ಸ್ವಾಮಿ ಅಂತೆ ನಾವು ಸಹ ಪವಿತ್ರಾತ್ಮನ ಬಲ ಹೊಂದಿ ದೇವರ ರಾಜ್ಯವನ್ನು ಅಭಿವೃದ್ಧಿಪಡಿಸಬಹುದು. ಇನ್ಫ್ಯಾಕ್ಟ್ ನಾವು ಈ ದೇವರ ರಾಜ್ಯವನ್ನು ಮುನ್ನಡೆಸಲು ಯೇಸು ಸ್ವಾಮಿ ಬಳಸಿದ ಅದೇ ಪರಿಶುದ್ಧಾತ್ಮನು, ಅದೇ ಶಕ್ತಿ, ಅದೇ ಬಲ ನಮಗೂ ಲಭ್ಯವಿದೆ. ನಮಗೂ ಅದು ಕೊಡಲಾಗ್ತದೆ. ಯೇಸು ಸ್ವಾಮಿಯಲ್ಲಿ ಇದ್ದ ಪರಿಶುದ್ಧಾತ್ಮನು ಬೇರೆ, ನಮಗೆ ಕೊಡಲ್ಪಟ್ಟ ಪರಿಶುದ್ಧಾತ್ಮನು ಬೇರೆ ಅಲ್ಲ, ಒಂದೇ ಪರಿಶುದ್ಧಾತ್ಮನು. ಆ ಒಬ್ಬ ಪರಿಶುದ್ಧಾತ್ಮನೇ. ಆ ಪರಿಶುದ್ಧಾತ್ಮನು ಮೂಕ ಮತ್ತು ಕಿವುಡ ಮತ್ತು ಆ ದುರಾತ್ಮ ಪೀಡಿತ ಆ ಮನುಷ್ಯನನ್ನು ಬಿಡಿಸುವುದಕ್ಕೆ ಯಾವ ಪವಿತ್ರಾತ್ಮನ ಶಕ್ತಿಯು ಕಾರ್ಯ ಮಾಡಿತೋ ಅದೇ ಶಕ್ತಿ ನಮಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಅದೇ ಶಕ್ತಿ, ಅದೇ ಬಲ ನಮಗೆ ಕೊಡಲ್ಪಟ್ಟಿದೆ. ಇದು ನಾವು ಯೋಚಿಸ್ಬೇಕು. ಪುನರುತ್ಥಾನದ ನಂತರ ಅದು ವಿಶೇಷವಾಗಿ ತನ್ನ ಶಿಷ್ಯರ ಸಂಗಡ ಯೇಸು ಸ್ವಾಮಿ ದೇವರ ರಾಜ್ಯದ ಕುರಿತು ಕಲಿಸುವಂತಹದನ್ನು ಮುಂದುವರಿಸ್ತಾನೆ. 3ನೇ ವಚನ ಅಪೊಸ್ತಲ ಕೃತ್ಯ 1:3 ಅದನ್ನೇ ಹೇಳ್ತದೆ. ಆತನು ಯಾವ ವಿಷಯವಾಗಿ ಕಲಿಸ್ತಾ ಇದ್ದಾನೆ? ದೇವರ ರಾಜ್ಯದ ವಿಷಯವಾಗಿ. ಸೊ ದೇವರ ರಾಜ್ಯದ ವಿಷಯವಾಗಿ ಕಲಿಸ್ತಾ 4-5 ವಚನ ನೋಡ್ರಿ, ಗಮನಿಸ್ರಿ ಅದನ್ನು. ಅಪೊಸ್ತಲ ಕೃತ್ಯ ಈ 1ನೇ ಅಧ್ಯಾಯ 4-5 ವಚನ. ಅಲ್ಲಿ ಆತನು ಅವರಿಗೆ 2ನೇ ಭಾಗ 5ನೇ ವಚನ, ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ
ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಡುತ್ತಾನೆ. ಸೊ ಪವಿತ್ರಾತ್ಮನು ಎಷ್ಟು ಮುಖ್ಯ, ವಿಶ್ವಾಸಿಗಳಾದವರಿಗೆ ಎಷ್ಟು ಮುಖ್ಯ, ಆತನು ಎಷ್ಟು ಮಹತ್ವ ಕೊಡ್ತಾನೆ ಅಂದರೆ ಅದನ್ನು ಹೊಂದುವವರೆಗೆ ನೀವು ಕಾಯ್ದಿರಬೇಕು. ಅದನ್ನು ಹೊಂದುವವರೆಗೆ ನೀವು ಕಾದಿರಬೇಕಂತ ಯೇಸು ಸ್ವಾಮಿ ಅವರಿಗೆ ಸೂಚಿಸ್ತಾ ಇದ್ದಾನೆ. ಅವರು ಪವಿತ್ರಾತ್ಮನಲ್ಲಿ ಅಭಿಷೇಕ ಹೊಂದುವ ಮೂಲಕ, ಆ ವಚನ ತಿಳಿಸ್ತದೆ, ಆ ಅಭಿಷೇಕ ಹೊಂದುವ ಮೂಲಕ ಪವಿತ್ರಾತ್ಮನ ಶಕ್ತಿ ಪಡಿತೇವೆ. ಸೊ ಅಭಿಷೇಕ ಮತ್ತು ಶಕ್ತಿ, ಅಭಿಷೇಕ ಮತ್ತು ಶಕ್ತಿ ಇದು ನೀವು ಹೊಂದುತ್ತೀರಿ ಎಂಬುದಾಗಿ ಆತನು 5ನೇ ವಚನ 8ನೇ ವಚನದೊಳಗೆ ನಾವು ನೋಡ್ತೀವಿ. ಅಭಿಷೇಕ ಹೊಂದುತ್ತೀರಿ, ಬಲ ಹೊಂದುತ್ತೀರಿ, ಅಭಿಷೇಕ ಹೊಂದುತ್ತೀರಿ, ಶಕ್ತಿ ಹೊಂದುತ್ತೀರಿ. ಅಭಿಷೇಕ ಬರೀ ಅನ್ಯ ಭಾಷೆ ಅಷ್ಟೇ ಅಲ್ಲ, ಅಭಿಷೇಕ ಅದು ನಮಗೆ ಬಲದಿಂದ ತುಂಬಿಸುತ್ತದೆ. ಹಲ್ಲೆಲೂಯಾ. ಬಲದಿಂದ ತುಂಬಿಸುತ್ತದೆ, ಬಲಪಡಿಸುತ್ತದೆ. ಅದು ವಿಶೇಷವಾಗಿ ಪಂಚಾಶತ್ತಮ ದಿನದಂದು ಪವಿತ್ರಾತ್ಮ ಅವರ ಮೇಲೆ ಇಳಿಯುವಂಥದ್ದನ್ನು ನೋಡ್ತೇವೆ. ಇಳಿದ ನಂತರ ಆ ವಾಗ್ದಾನ ಮಾಡಿದಂತೆ ಅವರ ಮೇಲೆ ಬಲ ಮತ್ತು ಶಕ್ತಿ ತುಂಬಿತು ಎಂಬುದಾಗಿ ಕೂಡ ನಾವು ಆ ಅಪೊಸ್ತಲರ ಕೃತಿ 2ನೇ ಅಧ್ಯಾಯ ಮೊದಲನೇ 4 ವಚನ ನಾವು ಓದುವಾಗ ಅದನ್ನು ಗಮನಿಸ್ತೇವೆ. ವಿಶೇಷವಾಗಿ ಅಪೊಸ್ತಲರ ಕೃತ್ಯ ಅದರ ಉಳಿದ ಭಾಗಗಳನ್ನು ನಾವು ಅಭ್ಯಾಸ ಮಾಡುವಾಗ ದೇವರ ರಾಜ್ಯ ಹೆಂಗೆ ಮುಂದುವರಿಯಿತು, ದೇವರ ರಾಜ್ಯ ಹೇಗೆ ಮುಂದುವರಿಯಿತು ನಾವು ನೋಡ್ತೇವೆ. ಇನ್ಫ್ಯಾಕ್ಟ್ ಅಪೊಸ್ತಲರ ಕೃತ್ಯದಲ್ಲಿ 28 ಅಧ್ಯಾಯಗಳಿದೆ. 28 ಅಧ್ಯಾಯಗಳಲ್ಲಿ 20 ನಿರ್ದಿಷ್ಟವಾದ ಅದ್ಭುತಗಳು ಪಟ್ಟಿ ಮಾಡಲ್ಪಟ್ಟಿದೆ. ಓಕೆ, 20 ಅದ್ಭುತಗಳು. ಆಮೇಲೆ ಅನೇಕ ಅದ್ಭುತಗಳು, ಅಲ್ಲಿ ಅನೇಕರು ರೋಗ ಸೌಖ್ಯತೆ ಹೊಂದಿದ್ರು, ಅನೇಕರಿಗೆ ದುರಾತ್ಮಗಳಿಂದ ಬಿಡುಗಡೆ ಆಯಿತು. ಅಲ್ಲಿ ಜನರಲ್ ವರ್ಡ್ಸ್ ಉಪಯೋಗಿಸಲ್ಪಟ್ಟಿದೆ, ಸಾಮಾನ್ಯವಾದ, ಅಲ್ಲಿ ನಿರ್ದಿಷ್ಟವಾದದ್ದು ಹೇಳಲ್ಪಟ್ಟಿಲ್ಲ. ಆದರೆ 28 ಅಧ್ಯಾಯಗಳಲ್ಲಿ 28 ಒಟ್ಟಾರೆ 28, ಅದರಲ್ಲಿ 20 ಅಧ್ಯಾಯಗಳಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳ ಕುರಿತು ಬೈಬಲ್ ತಿಳಿಸುವಂಥದ್ದನ್ನು ನೋಡ್ತೇವೆ. ಪ್ರಿಯರೇ, ಇಲ್ಲಿ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ದೇವರು ಈ ಕಾರ್ಯವನ್ನು ಮಾಡಲು ಬಯಸ್ತಾನೆ. ನಮ್ಮಲ್ಲಿ ಪ್ರತಿಯೊಬ್ಬರನ್ನ ಇದೇ ರೀತಿಯಾಗಿ ಉಪಯೋಗಿಸಲು ಬಯಸ್ತಾನೆ. ಅದಕ್ಕಾಗಿ ಅಭಿಷೇಕ, ಶಕ್ತಿ, ದೇವರ ರಾಜ್ಯ. ನಾವು ದೇವರ ರಾಜ್ಯ ಅಭಿವೃದ್ಧಿ ಹೊಂದಬೇಕಂತ ಬಯಸ್ತೇವ, ರೈಟ್? ದೇವರ ರಾಜ್ಯ ಅಭಿವೃದ್ಧಿ ಹೊಂದಬೇಕಂತ ಬಯಸ್ತೇವೆ. ಹಾಗಾದ್ರೆ ದೇವರ ಆತ್ಮನ ಬಲಕ್ಕಾಗಿ ನಾವು ಕಾದಿರಬೇಕು. ದೇವರ ಆತ್ಮನ ಬಲವನ್ನು ನಾವು ಹೊಂದಬೇಕು. ದೇವರ ಆತ್ಮನ ಬಲ ಹೊಂದಿದವರು ಆತನ ಶಕ್ತಿ, ಆತನ ಸಾಮರ್ಥ್ಯದಿಂದ ಅಸಾಧ್ಯವಾದ ಸಂಗತಿಗಳನ್ನ ನಾವು ಮಾಡುವುದಕ್ಕೆ ಮುನ್ನುಗ್ಗಬೇಕು. ನಾನು ಈ ಪ್ರಶ್ನೆ ನಾನು ನಿಮಗೆ ಕೇಳಬಹುದಾ? ಎಷ್ಟು ಜನ ನೀವು ಪ್ರಾರ್ಥಿಸಿದಾಗ, ದಯವಿಟ್ಟು ಗಮನಿಸ್ರಿ, ನೀವು ಪ್ರಾರ್ಥಿಸಿದಾಗ ರೋಗ ಸೌಖ್ಯತೆ ಉಂಟಾಗಿದೆ? ಕೈ ಎತ್ತರಿ ನೋಡೋಣ. ನೀವು ಪ್ರಾರ್ಥಿಸಿದಾಗ, ದಯವಿಟ್ಟು ನೀವು ಪ್ರಾರ್ಥಿಸಿದಾಗ ಮತ್ತೊಬ್ಬರು ರೋಗ ಸೌಖ್ಯತೆ ಹೊಂದಿದ್ದಾರೆ ನೋಡ್ರಿ, ಎಷ್ಟೊಂದು ಕೈಗಳ ಮೇಲೆ ಕೆತ್ತಿದೆ. ಹಲ್ಲೆಲೂಯಾ. ನೀವು ಪ್ರಾರ್ಥಿಸಿದಾಗ ಇನ್ನೊಂದು ಪ್ರಶ್ನೆ, ಎಷ್ಟು ದೆವ್ವಗಳು ಬಿಟ್ಟು ಹೋಗಿದೆ? ನೀವು ಪ್ರಾರ್ಥಿಸಿದಾಗ ಉಳಿದವರೆಲ್ಲ ದೆವ್ವ ನೋಡಿ ಹೆದರ್ತಾ ಇದ್ದೀರಿ ಕಾಣಿಸ್ತದೆ. ನೀವು ಪ್ರಾರ್ಥಿಸಿದಾಗ ದೆವ್ವಗಳು ಬಿಟ್ಟು ಹೋಗಿದೆ. ಯಾಕೆ ಗೊತ್ತಾ? ದೇವರ ಆತ್ಮನ ಬಲ ನಮಗೆ, ದೇವರ ಆತ್ಮನ ಅಭಿಷೇಕ ನಮಗೆ ದೇವರ ಆತ್ಮನ ಬಲದಿಂದ ತುಂಬಿಸುತ್ತದೆ. ಹಲ್ಲೆಲೂಯಾ. ಸೊ ನಾವು ಧೈರ್ಯಶಾಲಿಗಳಾಗಬೇಕು. ನಾವು ಏನಂತಾರೆ, ಈ ಒಂದು ದೇವರ ಕೆಲಸ ಮಾಡುವುದಕ್ಕಾಗಿ ಧೈರ್ಯದಿಂದ ಮುನ್ನುಗ್ಗುವಂಥವ್ರು ಆಗಬೇಕು. ಯಾಕೆ ಗೊತ್ತಾ? ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿದ್ದೇವೆ ಅಂದರೆ ದೇವರ ರಾಜ್ಯದ ಶಕ್ತಿ ನಮ್ಮಲ್ಲಿದೆ. ಹಲ್ಲೆಲೂಯಾ. ದೇವರ ರಾಜ್ಯದ ಬಲ ನಮ್ಮಲ್ಲಿ ಉಂಟು. ಸೊ ಆ ಧೈರ್ಯದಿಂದ, ಆ ಬಲದಿಂದ, ಆ ಆಸಕ್ತಿಯಿಂದ ನಾವು ಹೆದರದೆ ನಾವು ಮುನ್ನುಗ್ಗಬೇಕು. ಉಳಿದವರು ಪ್ರಾರ್ಥಿಸಿರಿ, ಸ್ವಾಮಿ ನಮಗೆ ಈ ಬಲದಿಂದ ತುಂಬಿಸು. ಯಾಕೆಂದರೆ ದೇವರ ರಾಜ್ಯದ ಅಭಿವೃದ್ಧಿ ಕೆಲಸ ನಾವು ಮಾಡಬೇಕಂತ ಮನಸ್ಸಿದೆ.
ಆದರೆ ಹೇಗೆ ಮಾಡಬೇಕು? ಸ್ವಂತ ಶಕ್ತಿಯಿಂದ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಸ್ವಂತ ಬಲದಿಂದ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಶಕ್ತಿ ಬೇಕೇ ಬೇಕು. ಈ ವಾಗ್ದಾನ ನಮಗೂ ನಮ್ಮ ಮುಂದಿನ ಪೀಳಿಗೆಗೂ ಆತನು ಮಾತು ಕೊಟ್ಟಿದ್ದಾನೆ. ಇನ್ಫ್ಯಾಕ್ಟ್ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 38-39 ನೋಡ್ರಿ. 38-39 ಗಮನಿಸ್ರಿ. ಪೇತ್ರನು ಅವರಿಗೆ ಏನು ಹೇಳ್ತಾ ಇದ್ದಾನೆ? ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳ್ರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಈ ವಾಗ್ದಾನವು, ಎಲ್ಲರೂ ಹೇಳೋಣ, ಈ ವಾಗ್ದಾನವು, ಓದೋಣ ಅದನ್ನ ಮುಂದೆ, ನಿಮಗೂ ನಿಮ್ಮ ಮಕ್ಕಳಿಗೂ. ಹಲ್ಲೆಲೂಯಾ. ನಿಮಗೂ ನಿಮ್ಮ ಮಕ್ಕಳಿಗೂ, ನಿಮಗೂ ನಿಮ್ಮ ಮಕ್ಕಳಿಗೂ, ನಿಮಗೂ ನಿಮ್ಮ ಮಕ್ಕಳಿಗೂ. ಹಲ್ಲೆಲೂಯಾ. ಮಕ್ಕಳಿಲ್ಲವೋ ಮಕ್ಕಳನ್ನು ಕೊಡುತ್ತಾನೆ. ಈ ವಾಕ್ಯ ಆಧಾರವಾಗಿ ಹೇಳ್ರಿ, ಏನಪ್ಪ ಸ್ವಾಮಿ, ನನ್ನ ಮುಂದಿನ ಪೀಳಿಗೆಯು ಕೂಡ ಪವಿತ್ರಾತ್ಮ ಭರಿತ ಪೀಳಿಗೆ ಆಗಬೇಕು. ಈ ವಾಗ್ದಾನವನ್ನು ನನ್ನ ಜೀವಿತದಲ್ಲಿ ನೆರವೇರಿಸು. ನನ್ನನ್ನು ಅಭಿಷೇಕಿಸು, ನನ್ನ ಮುಂದಿನ ಸಂತಾನವನ್ನು ಸಹ ಅಭಿಷೇಕಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸ್ರಿ, ನಿಮಗೂ ನಿಮ್ಮ ಮಕ್ಕಳಿಗೂ, ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ. ಹಲ್ಲೆಲೂಯಾ. ಎಂಥ ಅದ್ಭುತವಾದಂಥ ಮಾತು. ಸೊ ನಾವಿನ್ನು ಪವಿತ್ರಾತ್ಮನ ಆ ಒಂದು ಶಕ್ತಿಯನ್ನು ಆಸಕ್ತಿಯಿಂದ ಬಯಸುತ್ತಾ ಇಲ್ಲ ಅಂದರೆ, ಪ್ರಿಯರೇ, ಯೋಚನೆ ಮಾಡ್ರಿ. ನಾವು ಯುದ್ಧ ಭೂಮಿಯಲ್ಲಿದ್ದೇವೆ, ಹೋರಾಟದ ಸ್ಥಳದಲ್ಲಿದ್ದೇವೆ. ಅನೇಕ ರೀತಿಯಾದಂಥ ದಬ್ಬಾಳಿಕೆಗೆ, ಹೋರಾಟಗಳಿಗೆ ಒಳಗಾಗಿದ್ದಾರೆ. ಪಾಪದ ಹಿಡಿತದಲ್ಲಿದ್ದಾರೆ, ಸೈತಾನನ ಬಂಧನದಲ್ಲಿದ್ದಾರೆ. ಜಗತ್ತಿಗಿರುವ ಏಕೈಕ ಭರವಸೆ ಅದು ಆತ್ಮನಿಂದ ಬಲ ಹೊಂದಿರುವಂಥ, ಸೈತಾನನನ್ನು ಎದುರಿಸುವುದಕ್ಕೆ ಸಿದ್ಧವಾಗಿರುವಂಥ ಸಭೆ. ಹಲ್ಲೆಲೂಯಾ. ಆತ್ಮನ ಬಲದಿಂದ ತುಂಬಿರುವ, ದೇವರ ರಾಜ್ಯಕ್ಕಾಗಿ ಮುನ್ನುಗ್ಗಲು ಸಿದ್ಧವಿರುವ ಸಭೆ. ಅಂಧಕಾರದ ಶಕ್ತಿಯನ್ನು ಎದುರಿಸುವುದಕ್ಕೆ ಸಾಮರ್ಥ್ಯ ಯಾರಿಗುಂಟು? ಆತ್ಮಭರಿತರಿಗುಂಟು. ಹಲ್ಲೆಲೂಯಾ. ಆತ್ಮಭರಿತರಿಗುಂಟು. ಯಾಕಂದರೆ ದೇವರ ಆತ್ಮನ ಬಲ, ದೇವರ ರಾಜ್ಯದ ಕಾರ್ಯ, ಅದು ಜೊತೆಯಾಗಿ ಸಾಗ್ತದೆ. ಅದು ಜೊತೆಯಾಗಿ ಸಾಗ್ತದೆ. ಸೊ ನಾವು ಇಂದು ಈ ವಾಗ್ದಾನವನ್ನು ನಂಬಬೇಕು. ಈ ವಾಗ್ದಾನ ನೆರವೇರಿಸುವಂಥ ಕಾರ್ಯ ನನ್ನಲ್ಲಿ ಮಾಡು, ನನ್ನ ಮನೆಯಲ್ಲಿ ಮಾಡು, ನಮ್ಮ ಮೂಲಕ ಮಾಡು ಅನ್ನುವಂಥದ್ದನ್ನು ನಾವು ಭಿನ್ನವಿಸಬೇಕು. ನಾವು ಪವಿತ್ರಾತ್ಮನಿಂದ ತುಂಬಿದಾಗ ಸ್ವಾರ್ಥೆಯನ್ನು ಸಾರುವುದಕ್ಕೆ, ಶಕ್ತಿಯುತವಾಗಿ ದೇವರು ನಮ್ಮನ್ನು ಉಪಯೋಗಿಸುವುದಕ್ಕೆ ಸಾಧ್ಯ. ನಮ್ಮ ಮುಖಾಂತರ ದೇವರ ಶಕ್ತಿಯು ಬಲವಾಗಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ. ನಾವು ಆತ್ಮದಿಂದ ತುಂಬಲು ಬಯಸಿದರೆ ದೇವರು ಯೇಸು ಸ್ವಾಮಿಯ ಮೂಲಕ ಮಾಡಿದಂಥ ಕಾರ್ಯಗಳು ನಮ್ಮಲ್ಲಿ ಮಾಡಲಿಕ್ಕೆ ಆಸಕ್ತಿಯುಳ್ಳವನಾಗಿದ್ದಾನೆ. ಇನ್ಫ್ಯಾಕ್ಟ್ ನಾವು ನೋಡ್ತೇವೆ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನ. ಯೋಹಾನ 14:12, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ಏನು ಮಾಡ್ತಾನೆ? ತಾನು ನಡೆಸುವನು, ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು, ಯಾಕಂದರೆ ನಾನು ತಂದೆಯ ಬಳಿಗೆ ಹೋಗ್ತೇನೆ. ಅದನ್ನು ಹೇಳಿ 14ನೇ ವಚನದ 14ನೇ ಅಧ್ಯಾಯದ 12ನೇ ವಚನದಲ್ಲಿ ಯಾವ ವಿಷಯ ಹೇಳ್ತಾನೆ? ಮುಂದೆ 16ನೇ ವಚನಕ್ಕೆ ಬರುವಾಗ ಯಾವ ವಿಷಯ ಹೇಳ್ತಾನೆ? ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ, ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸೊ ನೀವು ಏನು ಬೇಕಾದರೂ ನನಗಿಂತ ಹೆಚ್ಚು ಮಾಡಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಪರಿಶುದ್ಧಾತ್ಮ. ಪ್ರಿಯರೇ,
ಪರಿಶುದ್ಧಾತ್ಮನು ನಮ್ಮಲ್ಲಿ ಪ್ರತಿಯೊಬ್ಬರನ್ನ ಉಪಯೋಗಿಸುವುದಕ್ಕೆ ಆಸಕ್ತಿಯುಳ್ಳವನಾಗಿದ್ದಾನೆ. ಪ್ರತಿಯೊಬ್ಬರನ್ನ. ದಯವಿಟ್ಟು ಈ ಮಾತು ಯೋಚನೆ ಮಾಡಿ. ಅಭಿಷೇಕ ಹೊಂದಿದೊಡನೆ ನಾವು ದೇವರ ರಾಜ್ಯದ ಬಲ ಹೊಂದಿದ್ದೇವೆ. ದೇವರ ರಾಜ್ಯ ಬೆಳೆಸುವ ಸಾಮರ್ಥ್ಯ ಹೊಂದಿದ್ದೇವೆ. ಆ ಸಾಮರ್ಥ್ಯವನ್ನು ತಡೆಗಟ್ಟುವುದಕ್ಕೆ ವೈರಿಯಾದ ಸೈತಾನನಿಗೆ ಸಾಧ್ಯ. ನೀವು ನಿಮ್ಮ ಸ್ವಂತ ಬಲದಿಂದ ಜೀವಿಸ್ತಾ ಇದ್ದೀರೋ ಬಹಳ ಕಷ್ಟ, ಪ್ರಯಾಸ, ಸುಸ್ತಾಗ್ತದೆ. ಯಾಕಂದ್ರೆ ಪ್ರತಿದಿನ ಶೋಧನೆ, ಪ್ರತಿದಿನ ಹೋರಾಟ. ಸೊ ಅಂಥ ಹೊತ್ತಿನಲ್ಲಿ ನಾವು ಹೇಗೆ ಜಯಿಸಬೇಕು? ವಿಲ್ ಪವರ್, ಇಚ್ಛಾಶಕ್ತಿ. ಆದರೆ ಆತ್ಮನ ಬಲ ನಾವು ಹೊಂದುವುದಾದರೆ ಆತ್ಮನು ನಮಗೆ ಬಲ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆತ್ಮನು ನಮಗೆ ಬಲ ಕೊಡುವಾತನಾಗಿದ್ದಾನೆ. ಆ ಆತ್ಮನ ಕಾರ್ಯ ಬಹಳ ವಿಶೇಷವಾದದ್ದು. ಮೊನ್ನೆ ನಮ್ಮ ಕುಟುಂಬದ ಇನ್ನೊಂದು ಭಾಗ, ಅವರು ಉತ್ತರ ಭಾರತದಲ್ಲಿರ್ತಾರೆ. ಕುಟುಂಬದಲ್ಲಿ ಆದಂಥ ಒಂದು ಘಟನೆ ಇದು. ಅಲ್ಲಿ ಒಂದು ಶುಕ್ರವಾರದ ಪ್ರಾರ್ಥನೆಗೆ ಅವರು ಹೋಗಿದ್ದಾರೆ. ಅಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳು, ಅದು ಯೇಸು ಸ್ವಾಮಿಯ ವಿಶ್ವಾಸಿ ನಡೆಸ್ತಿರುವಂಥ ಕೂಟಕ್ಕೆ ಅವರು ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದಂಥ ಸಮಯದಲ್ಲಿ ಈ ಒಬ್ಬ ನಮ್ಮ ಕುಟುಂಬದ ಸದಸ್ಯರು ಕೂಡ ಅವರು, ಆದರೆ ಆ ಪ್ರಾರ್ಥನೆ ಕೂಟದಲ್ಲಿ ತನ್ನ ಎರಡೂ ಕೈಗಳನ್ನು ಕಿಸೆಯಲ್ಲಿ ಹಾಕ್ಕೊಂಡು ನಿಂತು ಆರಾಧನೆ ನಡೀತಾ ಇರುವಾಗ ಎಲ್ಲರ ಕೈಗಳ ಮೇಲಕ್ಕೆತ್ತಿ ಆರಾಧಿಸ್ತಾ ಇರುವಾಗ ಈ ವ್ಯಕ್ತಿ ಕೈ ಮೇಲೆ ಎತ್ತಲಿಕ್ಕೂ ಮನಸ್ಸಿಲ್ಲ. ಎರಡೂ ಕೈಗಳನ್ನ ತನ್ನ ಕಿಸೆಯಲ್ಲಿ ಇಟ್ಕೊಂಡು ಬಹಳ ಒಂದು ವೇಳೆ ನೋಡುವಾಗ ಗರ್ವ ಅಹಂಕಾರದಿಂದ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ನಿಂತಿರುವಂಥ ಒಂದು ಸ್ಥಿತಿಗತಿ. ಸೊ ಆ ಸಹೋದರನ ಹೆಂಡತಿ ಅವಳಿಗೆ ಹೇಳ್ತಾಳೆ, ಕೈ ಕಿಸೆ ಒಳಗಿನ ತೆಗೆದು ಮೇಲೆತ್ತು, ಪ್ರಾರ್ಥನೆ ನಡೀತಾ ಇದೆ, ಎಲ್ಲರೂ ಕೈ ಎತ್ತಿದ್ದಾರೆ, ನೀನು ಮೇಲೆ ಎತ್ತು. ಇಲ್ಲ, ನಾನು ಎತ್ತುವುದಿಲ್ಲ. ಓಕೆ, ಎತ್ತುವುದಿಲ್ಲ. ಸೊ ಅವಳು ಆರಾಧನೆ ನಡೀತಾ ಇದ್ದದ್ರಿಂದ ಫೋರ್ಸ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಬಟ್ ಒಂದು ನೆನ್ಪಿಟ್ಕೊಂಡ್ರೆ, ದೇವರ ಆತ್ಮನ ಶಕ್ತಿ, ದೇವರ ಆತ್ಮನ ಬಲ, ಅದು ದೇವರ ರಾಜ್ಯದ ಬಲ. ಅದನ್ನು ಎದುರಿಸುವುದಕ್ಕೆ ದುರಾತ್ಮನಿಗೆ ಸಾಧ್ಯನಾ? ಹಲೋ, ದುರಾತ್ಮನಿಗೆ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ಅವಳು ಏನಂತಾರೆ, ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗ್ತಾಳೆ. ದೇವ್ರು ನಿನಗೆ ಏನಾದರೂ ಕೊಡಬೇಕಂತ ಬಂದರೂ ನಿನ್ನ ಕಿಸೆ ಒಳಗೆ ಕೈ ಇಟ್ಕೊಂಡು ನಿಂತೀನಿ ನೀನು. ಓಕೆ, ಆರಾಧನೆಯಲ್ಲಿ ದೇವ್ರು ನಿನಗೇನೋ ಆಶೀರ್ವದಿಸ್ಬೇಕಂತ ಬಂದರೂ ಸಹ ನಿನ್ನ ಕೈ ಏನಾಗ್ತದೆ, ಕಿಸೆ ಒಳಗಿದೆ. ಹಾಗೆ ನಿಂತಿದ್ಯಾ, ಹೇಗೆ ದೇವ್ರು ನಿನ್ನನ್ನು ಆಶೀರ್ವದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಂತಿದ್ದಾನೆ. ಆದರೆ ಆ ಪಾಸ್ಟ್ರು, ಅಲ್ಲಿ ಇದ್ದಂಥ ಪಾಸ್ಟ್ರು, ಈಗ ನಾವು ದುರಾತ್ಮಗಳನ್ನ ಏನಂತಾರೆ, ದುರಾತ್ಮಗಳಿಂದ ಬಾಧಿತರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಅಂತ ಹೇಳಿದಾಗ, ಒಂದು ದುರಾತ್ಮ ಪೀಡಿತ ಹುಡುಗಿ ಅವಳನ್ನು ಮುಂದೆ ಕರೆತಂದರು. ಮುಂದೆ ಕರೆತಂದಾಗ ಇವರು ಪ್ರಾರ್ಥಿಸೋದಕ್ಕೆ ಆರಂಭಿಸ್ತಾ ಇರುವಂತೆ ಆ ದುರಾತ್ಮ ಹಿಡಿದ ಹುಡುಗಿ, ಅವಳು ಫುಲ್ ಶಕ್ತಿಯಿಂದ ಏನಂತ ಉರುಳುತ್ತಾ ಹೋಗಿ ಈ ಕಿಸೆ ಒಳಗೆ ಕೈ ಇಟ್ಕೊಂಡು ನಿಂತಿದ್ದು ಅವ್ರು ಕಾಲೆಡ್ದುಬಿಟ್ರು. ಕಾಲು ಹಿಡಿದು ಕೂಳೆ ಕೈ ತನಗೆ ತಾನ ಮೇಲೆ ಇರೋದನ್ನೇ. ಎನಿವೆ, ಪ್ರಾರ್ಥನೆ ಮಾಡ್ರಿ. ನಮ್ಮ ಕುಟುಂಬದ ಇನ್ನೊಂದು ಭಾಗ ಅಲ್ಲಿ ಅವರು ರಕ್ಷಣೆ ಮಾರ್ಗಕ್ಕೆ ಬರಬೇಕಾಗಿದೆ. ಬಟ್ ಏಕೈಕ ಶಕ್ತಿ, ದುರಾತ್ಮನ ಕಾರ್ಯಗಳನ್ನು ಜಯಿಸುವುದಕ್ಕಿರುವಂಥ ಏಕೈಕ ಶಕ್ತಿ ಆತ್ಮಭರಿತ ಸಭೆ, ಆತ್ಮಭರಿತ ವಿಶ್ವಾಸಿಗಳು, ಆತ್ಮಭರಿತ ಜನರು. ದೇವರ ರಾಜ್ಯ ನಮ್ಮ ಮುಖಾಂತರ ಸ್ಥಾಪಿಸಲ್ಪಡುತ್ತದೆ. ದೇವರ ರಾಜ್ಯ ನಮ್ಮ ಮುಖಾಂತರ ಬೆಳೀತದೆ. ಅದಕ್ಕೆ ನಾವು ಅಭಿಷೇಕದ ಬಲದಿಂದ ತುಂಬಿಸಲ್ಪಡಬೇಕು. ಹಲ್ಲೆಲೂಯಾ. ಅಭಿಷೇಕದ ದೇವರ ರಾಜ್ಯ ಬರಲಿ, ದೇವರ ರಾಜ್ಯ ಬರಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಆದರೆ ಆ ದೇವರ ರಾಜ್ಯ ಬರೋದಕ್ಕಾಗಿ ನಾವೇನು ಮಾಡ್ಲಿಕ್ಕೆ ಸಾಧ್ಯ? ಈ ಪ್ರಾರ್ಥನೆ ಮಾಡೋಣ, ನನ್ನನ್ನು ಬಲದಿಂದ ತುಂಬಿಸಪ್ಪ,
ನನ್ನನ್ನು ಆ ಅಭಿಷೇಕದಿಂದ ತುಂಬಿಸು, ಇನ್ನೂ ಹೆಚ್ಚು ತುಂಬಿಸು, ಇನ್ನೂ ಹೆಚ್ಚು ತುಂಬಿಸು. ಯಾಕಂದರೆ ಆ ಬಲದಿಂದ ಮಾತ್ರ ನಾವು ಮುಂದೆ ಹೊರೆಯುವುದಕ್ಕೆ ಸಾಧ್ಯ, ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಹೊಸ ಒಡಂಬಡಿಕೆಯ ಸಭೆ ಬಹಳ ಮಹತ್ವದ ಮಾತು. ಹೊಸ ಒಡಂಬಡಿಕೆಯ ಸಭೆ ಉತ್ತಮ ವಾದ್ಯಗಳಿಂದ, ಉತ್ತಮ ಉಪಕರಣಗಳಿಂದ, ಉತ್ತಮ ಸಂಗೀತಗಳಿಂದ, ದೊಡ್ಡ ದೊಡ್ಡ ಕಟ್ಟಡಗಳಿಂದ ಹೊಸ ಒಡಂಬಡಿಕೆಯ ಸಭೆ ಬೆಳೀಲಿಲ್ಲ. ಅದು ಅದರಲ್ಲಿ ಪವಿತ್ರಾತ್ಮನ ಬೆಂಕಿ ಇತ್ತು, ಅದಕ್ಕೆ ಬೆಳೆಯಿತು. ಹಲ್ಲೆಲೂಯಾ. ಪವಿತ್ರಾತ್ಮನ ಬೆಂಕಿ ಇತ್ತು, ಅದಕ್ಕೆ ಅದು ಬೆಳೆಯಿತು. ಈ ಬೆಂಕಿ ಅನೇಕ ಅದ್ಭುತಗಳು, ಅನೇಕ ಆ ಒಂದು ಸೂಚಕ ಕಾರ್ಯಗಳಿಗೆ ಅದು ನಡೆಸಿತು. ಎಂಥ ಕಾರ್ಯ, ಎಂಥ ಸಾಮರ್ಥ್ಯ! ಆ ಶಿಷ್ಯರ ನೆರಳು ಜನರ ಮೇಲೆ ಬಿದ್ದಾಗ ಅವರು ಗುಣಮುಖರಾದರು. ಅಲ್ಲಿ ಪ್ರಸಂಗಿಸುತ್ತಾ ಇದ್ದಂಥ ಪ್ರಸಂಗ ಮಾಡುವಂಥವರ ಆ ಪ್ರಸಂಗದಲ್ಲಿ ದೇವರ ಆತ್ಮನ ಬೆಂಕಿ ಇತ್ತು. ಪ್ರಿಯರೇ, ಎಲ್ಲಿ ಆ ಬೆಂಕಿ ಇತ್ತೋ ಅದು ಹರಡುತ್ತಾ ಸಾಗಿತು, ಒಂದೇ ಕಡೆ ಉಳಿಲಿಲ್ಲ, ಹರಡುತ್ತಾ ಸಾಗಿತು. ಆ ಒಂದು ಬೆಂಕಿ ಹೊಂದಿದಂಥ ಪ್ರತಿಯೊಬ್ಬ ವ್ಯಕ್ತಿ ಮತ್ತೊಬ್ಬರಿಗೆ ಅದನ್ನು ಅಂಟಿಸುತ್ತಾ ಹರಡುವಂತೆ ಮಾಡಿದನು. ಸೈತಾನನಿಗೆ ಆ ಬೆಂಕಿಯನ್ನು ನಂದಿಸುವುದಕ್ಕೆ ಆಗಲಿಲ್ಲ. ಆ ಬೆಂಕಿಯನ್ನು ಹೊಂದಿರುವಂಥ ಜನರನ್ನು ಬಾಯಿ ಮುಚ್ಚಿ ಕೂಡಿಸುವುದಕ್ಕೂ ಸಹ ಸೈತಾನನಿಗೆ ಆಗಲಿಲ್ಲ. ಶಿಷ್ಯರು ಹಣವನ್ನು ತೆಗೆದುಕೊಂಡು ಹೋಗಲಿಲ್ಲ, ಆದರೆ ಪರಿಶುದ್ಧಾತ್ಮನ ಬೆಂಕಿಯನ್ನು ತೆಗೆದುಕೊಂಡು ಹೋದರು. ಹೋದಂಥ ಪ್ರತಿಯೊಂದು ಸ್ಥಳದಲ್ಲಿ ಅವರು ಆ ಪರಿಶುದ್ಧಾತ್ಮನ ಬೆಂಕಿಯನ್ನು ತೆಗೆದುಕೊಂಡು ಹೋದರು. ಇನ್ಫ್ಯಾಕ್ಟ್ ಈಗಿರುವ ನಮ್ಮ ಸಮಸ್ಯೆ ಏನು ಗೊತ್ತಾ? ನಾವು ಬೆಂಕಿಯನ್ನು ಹೊಂದಿದ್ದೆವು. ಒಂದಾನೊಂದು ಸಮಯದಲ್ಲಿ ಬೆಂಕಿಯನ್ನು, ಆ ಆತ್ಮನ ಬೆಂಕಿಯನ್ನು ನಾವು ಹೊಂದಿದ್ದೆವು. ಈಗೇನಾಯಿತು? ಆ ಬೆಂಕಿ ಈಗೇನಾಯಿತು? ಬೆಂಕಿ ಇಲ್ಲದ ಸಭೆ ಚಟುವಟಿಕೆಗಳ ಮೇಲೆ ಅವಲಂಬಿಸ್ತದೆ, ಕಾರ್ಯಕ್ರಮಗಳ ಮೇಲೆ ಅವಲಂಬಿಸ್ತದೆ. ಆ ಕಾರ್ಯಕ್ರಮ, ಈ ಕಾರ್ಯಕ್ರಮ, ಆ ರಿಟ್ರೀಟ್, ಈ ರಿಟ್ರೀಟ್. ಯಾಕೆ? ಬೆಂಕಿ ಇಲ್ಲ, ಬೆಂಕಿನೇ ಇಲ್ಲ. ನಮಗೆ ಕಾರ್ಯಕ್ರಮಗಳು ಬೇಕು. ಬೆಂಕಿ ಇರುವಾಗ ಅದ್ಭುತಗಳು ಉಂಟಾಗ್ತದೆ, ಸೂಚಕ ಕಾರ್ಯಗಳು ಯಾರು ಮಾಡ್ತಾರೆ ಮುಖ್ಯ ಅಲ್ರಿ. ನಮ್ಮೆಲ್ಲರನ್ನ ಆತನು ಉಪಯೋಗಿಸುವುದಕ್ಕೆ ಸಿದ್ಧವಿದ್ದಾನೆ. ನಮ್ಮೆಲ್ಲರನ್ನ ಆತನು ಉಪಯೋಗಿಸುವುದಕ್ಕೆ ಸಿದ್ಧವಿದ್ದಾನೆ. ನಮ್ಮಲ್ಲಿ ಪ್ರತಿಯೊಬ್ಬರು, ಇನ್ಫ್ಯಾಕ್ಟ್ ನಾನು ಒಂದು ವೇಳೆ ಈ ಪ್ರಶ್ನೆ, ನಿಮ್ಮಲ್ಲಿ ಎಷ್ಟು ಜನ ಪ್ರಾರ್ಥಿಸುವಾಗ ದೆವ್ವಗಳು ಬಿಟ್ಟು ಹೋಗಿವೆ ಅಂತ ಪ್ರತಿಯೊಬ್ಬರು ಕೈಗಳೆತ್ತಬೇಕು. ನಾನು ಫೋರ್ಸ್ ಮಾಡ್ತಾ ಇಲ್ಲ, ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಯಾಕೆ? ದೇವರ ರಾಜ್ಯ ಹೇಗೆ ಬೆಳೀತದೆ? ದೇವರ ರಾಜ್ಯ ಹೇಗೆ ಬೆಳೀತದೆ? ಆತ್ಮಭರಿತರು ನಾವು ದುರಾತ್ಮನ ಶಕ್ತಿಯನ್ನು ಎದುರಿಸುವುದಕ್ಕೆ ಸಿದ್ಧವಿದ್ದು ನಾವು ಮುನ್ನುಗ್ಗಲು ಸಿದ್ಧವಿರುವಾಗ ದೇವರು ಈ ದೊಡ್ಡ ಕಾರ್ಯ ಮಾಡಲಿಕ್ಕೆ ಸಾಧ್ಯ. ನಮ್ಮ ತಲೆಗಳನ್ನು ತಗ್ಗಿಸಿ ಈ ಸಮಯ ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನ್ನ ರಾಜ್ಯ ಬರಲಿ, ನಿನ್ನ ರಾಜ್ಯ ಬರಲಿ ಸ್ವಾಮಿ, ನಿನ್ನ ರಾಜ್ಯ ಬರಲಿ ಕರ್ತನೇ, ನಿನ್ನ ರಾಜ್ಯ ಬರಲಿ ಅಪ್ಪ. ಓ, ನಿನ್ನ ರಾಜ್ಯ ಬರುವುದಕ್ಕಾಗಿ ನನ್ನಲ್ಲಿ ನಿನ್ನ ಬಲ ಬೇಕು, ನಿನ್ನ ಅಭಿಷೇಕ ಬೇಕು. ಓ, ನಿನ್ನ ಶಕ್ತಿ ಬೇಕು, ನಿನ್ನ ಸಾಮರ್ಥ್ಯ. ಓ, ಪರಲೋಕದ ಶಕ್ತಿಯಿಂದ ನಮ್ಮನ್ನು ಹೊದಿಸು, ಪರಲೋಕದ ಬಲದಿಂದ ನಮ್ಮನ್ನು ಹೊದಿಸು.